ಇಲ್ಲದೆ ಇರುವಂತಹ ಆತ್ಮಕ್ಕೆ, ಹೆಸರೇ ಇಲ್ಲದೆ ಇರುವಂತಹ ಮಾಂಸದ ಮುದ್ದೆಯಾಗಿರುವಂತಹ ದೇಹಕ್ಕೆ ಒಂದು ಚಂದದ ಹೆಸರನ್ನ ಕೊಟ್ಟು ಸಮಾಜದಲ್ಲಿ ನಮಗೊಂದು ಅಸ್ತಿತ್ವವನ್ನ ಅಪ್ಪ ಅಮ್ಮ ಕೊಡ್ತಾರೆ. ಸೊ ನಮಗೆಲ್ಲ ಹೂ ಆರ್ ಯು, ವಾಟ್ಸ್ ಯುವರ್ ನೇಮ್ ಅಂತ ಹೇಳಬೇಕಾಗಿದ್ರೆ ನಾವು ಹೆಮ್ಮೆಯಿಂದ ಎಸ್ ಮೈ ನೇಮ್ ಈಸ್ ಅಕ್ಷಯ ಗೋಖಲೆ ಅಂತ ಹೇಳ್ತೇವೆ. ಸರಿ, ನಿನ್ನ ತಂದೆ ಹೆಸರೇನು ಅಂತ ಹೇಳಬೇಕಾಗಿದ್ರೆ ಬಹಳ ಖುಷಿಯಿಂದ ನಾನಿವತ್ತೇನಾಗಿದ್ದೇನೋ ಅದಕ್ಕೆ ಸಹಕಾರವನ್ನ ಮಾಡಿದಂತಹ ನನ್ನ ತಂದೆಯ ಹೆಸರನ್ನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ನಿನ್ನ ಅಜ್ಜನ ಹೆಸರೇನು ಅಂತ ಕೇಳಿದ್ರೆ ಸರಿ, ನನ್ನ ಅಜ್ಜನ ಹೆಸರು ಗೊತ್ತಿದೆ. ನಿನ್ನ ಪಿಕ್ಚರ್ ಹೆಸರೇನು ಅಂತ ಕೇಳಬೇಕಾಗಿದ್ರೆ ಒಂದು ಸ್ವಲ್ಪ ಆಲೋಚನೆ ಮಾಡಿ ಮನೆಯಲ್ಲಿ ಮಹಾಲಯದ ಸಂದರ್ಭದಲ್ಲಿ ಅಪ್ಪ ತರ್ಪಣವನ್ನು ಬಿಡಬೇಕಾಗಿದ್ರೆ ಆ 7 ತಲೆಮಾರಿನ ಹೆಸರನ್ನ ಏನು ಹೇಳ್ತಾರೆ ಅದನ್ನೆಲ್ಲ ನೆನಪು ಮಾಡಿಕೊಂಡು ಎಲ್ಲೋ ಒಂದು ಕಡೆಯಲ್ಲಿ ನನ್ನ ಪಿಕ್ಚರ್ ಹೆಸರನ್ನ ಹೇಳ್ಬೋದು. ಪಿಕ್ಚರ್ ತಂದೆ ಹೆಸರು ಹೇಳು ಅಂತ ಹೇಳಿದ್ರೆ ಖಂಡಿತವಾಗಿಯೂ ನನಗೆ ಗೊತ್ತಿಲ್ಲ. ಬಹುಶಃ ಇದು ನನಗೆ ಮಾತ್ರ ಅಲ್ಲ, ಇಲ್ಲಿ ಕೂತಿರುವಂತಹ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ತಂದೆ ಹೆಸರು, ಅಜ್ಜನ ಹೆಸರು, ಪುಣ್ಯವಂತರಿಂದ ಪಿಕ್ಚರ್ ಹೆಸರು ನನಗೆ ಗೊತ್ತಿರ್ತದೆ. ಯಾವ ಮನೆಯಲ್ಲಿ ಯಾವ ಸರ್ನೇಮನ್ನು ಬಿಟ್ಕೊಂಡು ನಾವು ಬೆಳೀತೇವೆಯೋ, ಯಾವ ತೊಟ್ಟಿಲಿನಲ್ಲಿ ನಮ್ಮ ಪಿಜ್ಜ, ನಮ್ಮಜ್ಜ, ನಮ್ಮಪ್ಪ ನಾವು ಆಟ ಆಡಿದ್ದೇವೆಯೋ ಅದೇ ತೊಟ್ಟಿಲಿನಲ್ಲಿ ಆಡಿದಂತಹ ಪಿಜ್ಜನ ಅಪ್ಪನ ಹೆಸರು ನಮ್ಗೆ ಗೊತ್ತಿಲ್ಲ. ನನ್ನ ದೇಹದಲ್ಲಿ ಯಾರ ರಕ್ತ ಹರಿತಾ ಇದೆಯೋ, ನನ್ನ ದೇಹದಲ್ಲಿ ಇರುವಂತಹ ಜೆನೆಟಿಕಲ್ ಏನೆಲ್ಲ ವಿಚಾರಗಳಿದೆ ಅದು ಯಾರಿಂದ ನನಗೆ ಬಂದಿದೆಯೋ, ಆ ವಂಶವಾಹಿನಿ ಯಾರಿಂದ ನಾನು ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ದೇನೆಯೋ ಅವರ ಹೆಸರು ನನಗೆ ಗೊತ್ತಿಲ್ಲ. ವಿದ್ಯಾರ್ಥಿಗಳೇ, ಆಲೋಚನೆ ಮಾಡಿ. ನಾನು ಮೇಲ್ಗಡೆ ಬರಬೇಕಾಗಿದ್ರೆ ನಿಮ್ಮ ಕ್ಲಾಸ್ ರೂಮ್ನ ಪ್ರತಿಯೊಂದು ಫೋಟೋವನ್ನು ಸಹ ತುಂಬಾ ಖುಷಿಯಿಂದ ನೋಡ್ತಾ ಇದ್ದೆ. ನಾನು ಹೇಳಿದೆ ಕೂಡ, ವಾಲ್ಮೀಕಿ ನಮ್ಮ ಮನೆಯಲ್ಲಿ ಹುಟ್ಟಿದ್ರ? ವಾಲ್ಮೀಕಿ ನಿಮ್ಮ ಮನೆಯಲ್ಲಿ ಏನಾದರೂ ಹುಟ್ಟಿದ್ರ? ಅಥವಾ ವಾಲ್ಮೀಕಿ 100, 200, 300, 400 ವರ್ಷಗಳ ಹಿಂದೆ ಹೆಸರಲ್ಲ, ವರ್ಷಗಳ ಹಿಂದೆ ವಾಲ್ಮೀಕಿ ಇವತ್ತಿಗೂ ಸಹ ಹುಟ್ಟಿದ್ದಾರೆ. ಭಗತ್ ಸಿಂಗ್ ಆತ ಯಾರು ಏನು ಅನ್ನುವುದನ್ನು ಹಿಸ್ಟ್ರಿ ಓದಬೇಕಾದ್ರೆ ನಮ್ಗೆ ಗೊತ್ತಾಗ್ತದೆ. ಆದ್ರೆ ಆತನ ಹೆಸರನ್ನ ಕೇಳಬೇಕಾಗಿದ್ರೆ ಬಹುಶಃ ಭಾರತದ ಇತಿಹಾಸವನ್ನ ಅರ್ಥ ಮಾಡಿಕೊಂಡಂತಹ ಪ್ರತಿಯೊಬ್ಬ ಭಾರತೀಯನಿಗೂ ಸಹ ರೋಮಾಂಚನ ಆಗುವಂತಹ ಖಂಡಿತ. ಭಗತ್ ಸಿಂಗ್ ನಮ್ಮಲ್ಲಿ ತೊಟ್ಟಿಲಲ್ಲಿ ಹುಟ್ಟಿಲ್ಲ. ಸ್ವಾಮಿ ವಿವೇಕಾನಂದ ನಿಮ್ಗೆ ಗೊತ್ತಿರುವ ಹಾಗೆ ಈ ಸಮಾಜದಲ್ಲಿ ಅದೆಷ್ಟೋ ಸಂತರು ಆಗಿ ಹೋಗಿದ್ದಾರೆ. ಸಮಾಜಕ್ಕೊಂದು ಸಂತರನ್ನ ನಾವು ಹೇಳುತ್ತೇವೆ. ಆ ಸಂತರನ್ನ ವರ್ಷಕ್ಕೊಂದು ಬಾರಿ ಭೇಟಿ ಮಾಡಿ ಪಾದ ಕಾಣಿಕೆಯನ್ನು ಕೊಟ್ಟು ಗುರುದಕ್ಷಿಣೆಯನ್ನು ಹೇಳ್ಕೊಂಡು ಒಂದಷ್ಟು ಕಾಣಿಕೆಯನ್ನು ಕೊಟ್ಟು ಆಶೀರ್ವಾದವನ್ನ ಪಡ್ಕೊಂಡು ಬರ್ತದೆ. ನಿಮ್ಮ ಸಮಾಜದ, ನಿಮ್ಮ ಕುಲದ ಎಲ್ಲ ಸಂತರ ಹೆಸರನ್ನ ಹೇಳಿ ಅಂತ ಹೇಳಿದ್ರೆ ನೀವು ಸಂತರ ಹೆಸರನ್ನ ಹೇಳ್ತೀವಿ. ಆದರೆ ಸ್ವಾಮಿ ವಿವೇಕಾನಂದ ಅಂತ ಹೇಳಬೇಕಾಗಿದ್ರೆ ನಾವು ಕೇವಲ ಸ್ವಾಮಿ ವಿವೇಕಾನಂದ ಅಂತ ಹೇಳುವುದಿಲ್ಲ. ಭಾರತದ ಇತಿಹಾಸದಲ್ಲಿ, ಬಹುಶಃ ಜಗತ್ತಿನ ಇತಿಹಾಸದಲ್ಲಿ ಎಲ್ಲವನ್ನ ತೊರೆದಂತಹ ವೈರಾಗಿಯೊಬ್ಬರನ್ನ ವೀರ ಅಂತೇಳಿ ಏನಾದ್ರೂ ಕರೀತೇವೆ ಅಂತಾದ್ರೆ ಅದು ಕೇವಲ ಸ್ವಾಮಿ ವಿವೇಕಾನಂದರಿಗೆ ಮಾತ್ರ. ಒಂದು ಸರ್ತಿ ನಮ್ಮ ಇತಿಹಾಸದಲ್ಲಿ ಆಗಿ ಹೋದಂತಹ ಸಂತರನ್ನ ನೋಡಿ ನಾವು ಯಾರಿಗೂ ಸಹ ವೀರ ಸಂತ ಅಂತ ಕರೆಯುವುದಿಲ್ಲ, ಯಾರಿಗೂ ಸಹ ಕೇಸರಿಯನ್ನ ಹುಟ್ಟಂತಹ ಕ್ರಾಂತಿ ಸಂತ ಅಂತ ಹೇಳುವುದಿಲ್ಲ, ಕೇಸರಿಯನ್ನ ಹುಟ್ಟಂತಹ ವೀರ ಕೇಸರಿ ಅಂತ ಹೇಳುವುದಿಲ್ಲ. ಈ ಎಲ್ಲ ಶಬ್ದವನ್ನು ಸಹ ನಾವು ಹೇಳುವಂತಹದ್ದು ಸ್ವಾಮಿ ವಿವೇಕಾನಂದರಿಗೆ. ಕಾರಣ ಏನು ಅಂತ ಹೇಳಿದ್ರೆ, ನನ್ನಪ್ಪ ಬದುಕಿದ್ದು ನನಗಾಗಿ. ಮೈ ಹೀರೋ ಇಸ್ ಮೈ ಡ್ಯಾಡ್ ಅಂತ ಹೇಳ್ಬೋದು, ಮೈ ಫಾದರ್ ಅಂತ ಹೇಳ್ಬೋದು, ಮೈ ಅಪ್ಪ ಅಂತ ಹೇಳ್ಬೋದು. ಆದ್ರೆ ನಾನು ನನ್ನ ತಂದೆಯನ್ನ ವೀರ ಅಪ್ಪ ಅಂತ ಇಂಟ್ರೊಡ್ಯೂಸ್ ಮಾಡುವುದಿಲ್ಲ, ನನ್ನ ಅಜ್ಜನನ್ನ ವೀರ ಅಜ್ಜ ಅಂತ ಇಂಟ್ರೊಡ್ಯೂಸ್ ಮಾಡುವುದಿಲ್ಲ. ಆದ್ರೆ ಅದೇ ಎಲ್ಲೋ ಒಂದು ಕಡೆ ನಾನು ಹೋಗ್ಬೇಕಾಗುತ್ತೆ, ಸ್ವಾಮಿ ವಿವೇಕಾನಂದರ ಬಗ್ಗೆ ಮಾತನಾಡಬೇಕು ಅಂತಾದ್ರೆ ವೀರ ಸಂತ ಅನ್ನುವಂತಹ ಒಂದು ಶಬ್ದದ ಪ್ರಯೋಗ ಆಗಲಿಲ್ಲ ಅಂತಾದ್ರೆ ಆ ಮಾತು ಮಾತಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಸ್ವಾಮಿ ವಿವೇಕಾನಂದರ ಪರಿಚಯವನ್ನ ಕೊಟ್ಟ ಹಾಗೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಕಾರಣ ನಾವೆಲ್ಲ ಬದುಕುವಂತಹದ್ದು ನಮ್ಮ ಮನೆಗಳಿಗಾಗಿ. ನನ್ನ ಅಪ್ಪನನ್ನ ಚೆನ್ನಾಗಿಟ್ಕೊಳ್ಬೇಕು, ಆ ಎಲ್ಲ ಕಾನ್ಸೆಪ್ಟ್ ಇವಾಗ ಹೋಗಿದೆ. ಇವತ್ತಿನ ಕಾನ್ಸೆಪ್ಟ್ ಹೇಗೆ ಅಂತ ಹೇಳಿದ್ರೆ ನಾನ್ ಚೆನ್ನಾಗಿರಬೇಕು ಅನ್ನುವಂತಹ ಆಲೋಚನೆಗಳು. ಅದಕ್ಕಾಗಿ ಒಂದ್ಸಲ ಆಲೋಚನೆ ಮಾಡಿ, ಬದುಕು ಶಾಶ್ವತವಲ್ಲ. ನಾಳೆ ದಿವಸ ಈ ಕ್ಷಣ ನಾವು ಈ ಭೂಮಿಯನ್ನ ತೊರೆದು ಹೋಗಬೇಕು ಅಂತಾದರೆ 13 ದಿವಸಗಳ ಕಾಲ ಮನೆಯಲ್ಲಿ ಅಪ್ಪ ಅಮ್ಮ ಅಳುತ್ತಾರೆ. 1 ತಿಂಗಳ ಕಾಲ ರಿಲೇಟಿವ್ಸ್ ನಮ್ಮ ಬಗ್ಗೆ ಒಂದಷ್ಟು ಆಲೋಚನೆಯನ್ನ ಮಾಡ್ತಾರೆ. ಆ
ಸತ್ತ ನಂತರವೂ ಸಹ, ಉಸಿರನ್ನ ನಿಲ್ಲಿಸಿದ ನಂತರವೂ ಸಹ ಎಲ್ಲಿಯೋ ಕಲ್ಕತ್ತಾದ ಸ್ವಾಮಿ ವಿವೇಕಾನಂದ ಮಂಗಳೂರಿನ ತ್ರಿಶಾಲ ಮಕ್ಕಳಿಗೂ ಸಹ ಗೊತ್ತಿದ್ದಾರೆ ಎಂದಾದರೆ ವೀರ ಸಂತ ಅನ್ನುವಂತಹ ಪರಿಚಯವನ್ನ ತನ್ನನ್ನು ತಾನು ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ಬೆಳೆದಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣವಾಗಿರುವಂತಹದ್ದು ನಾವು ಬದುಕುವುದು ನಮಗಾಗಿ ಆದರೆ ಕ್ರಾಂತಿ ಸಂತ ಬದುಕಿದ್ದು ಭಾರತಕ್ಕಾಗಿ, ಕ್ರಾಂತಿ ಸಂತ ಬದುಕಿದ್ದು ಸಮಾಜಕ್ಕಾಗಿ, ಕ್ರಾಂತಿ ಸಂತ ಬದುಕಿರುವಂತಹದ್ದು ಬದುಕಿದ್ದು ಇನ್ನೂ ಮುಂದಕ್ಕೆ ಬದುಕುವಂತಹದ್ದು ಅದೇ ಸನಾತನ ಧರ್ಮದ ರಕ್ಷಣೆಗಾಗಿ ಮತ್ತು ಅದನ್ನು ಇತರರಿಗೆ ಕೊಡುವಂತಹ ಅದ್ಭುತವಾದಂತಹ ಕೆಲಸಕ್ಕಾಗಿ. ಸ್ವಾಮಿ ವಿವೇಕಾನಂದರು ಸುಮ್ಮನೆ ಹೇಳಿಲ್ಲ, ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಲೈಫ್ ಅಂತ. ನನ್ನ ಹೇಳಿಕೆಗೆ ನಾನೇ ಶಿಲ್ಪಿ ಅಂತ ನಾವು ಹೇಳುತ್ತೇವೆ. ಎಲ್ಲೋ ಒಂದಷ್ಟು ಮೋಟಿವೇಶನ್ ಸ್ಪೀಚ್ಗಳನ್ನ ಕೇಳಬೇಕಾಗಿದ್ರೆ ನಮಗೂ ಸಹ ಅನ್ನಿಸ್ತದೆ, ನನ್ನ ಹೇಳಿಕೆಗೆ ನನ್ನ ಅಪ್ಪ ಅಮ್ಮ ದುಡ್ಡು ಕೊಡಬಹುದು, ಅಪ್ಪ ಅಮ್ಮ CA ಎಕ್ಸಾಮ್ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಅಪ್ಪ ಅಮ್ಮ ದಿಶಾ ಕಾಲೇಜ್ ಎಂಟ್ರೆನ್ಸ್ ವರೆಗೆ ಬಿಟ್ಟು ಹೋಗ್ಬೋದು, ಆದರೆ ಸರ್ ಹೇಳಿದ ಹಾಗೆ 9 ಗಂಟೆಗೆ ಬಂದು 3 ಗಂಟೆವರೆಗೆ ಕ್ಲಾಸ್ನಲ್ಲಿ ನಿದ್ದೆ ಮಾಡ್ತೇವೆ ಅಂತಾದ್ರೆ CA ಅನ್ನುವಂಥದ್ದು ಕನಸಾಗಿ ಇರಬೇಕು. ಆ ಕನಸು ನನಸಾಗಬೇಕು ಅಂತಾದ್ರೆ ನನ್ನ ಹೇಳಿಕೆಗೆ ನಾನು ಶಿಲ್ಪಿ ಆಗಬೇಕು ಅಂತಾದ್ರೆ ಸಾಯುವುದಕ್ಕಿಂತ ಮೊದಲು ಏನಾದರೂ ಒಂದು ಸಾಧನೆ ಮಾಡಬೇಕು. ಸತ್ತ ನಂತರ ಮಿನಿಮಮ್ 10 ಇಯರ್ಸ್ ನನ್ನನ್ನ ನಾನು ಸಮಾಜದಲ್ಲಿ ಗುರುತಿಸಿಕೊಳ್ಳುವಂತೆ ಬದುಕಬೇಕು ಅಂತಾದ್ರೆ ಇವತ್ತು ನಮಗೆಲ್ಲರಿಗೆ ಸಹ ಬೇಕಾಗಿರುವಂತಹದ್ದು ಸ್ವಾಮಿ ವಿವೇಕಾನಂದ. ನಾವಿವತ್ತು ಹೇಗೆ ಬದುಕುತ್ತೇವೆ? ಸ್ವಾಮಿ ವಿವೇಕಾನಂದರನ್ನ ಓದ್ತಾ ಹೋಗ್ಬೇಕಾಗಿದ್ರೆ ಯಾವ ಹಂತದಲ್ಲಿಯೂ ಸಹ ಸ್ವಾಮೀಜಿ 40+ ಆದಂತಹ ಭಾರತೀಯರಿಗೆ ಯಾವ ಸಂದೇಶವನ್ನು ಸಹ ಕೊಡಲಿಲ್ಲ. ಸ್ವಾಮೀಜಿ ಹೇಳ್ತಾ ಇದ್ದದ್ದು ಒಂದೇ, ನನಗೆ ಸೆಲ್ಫ್ಲೆಸ್ ಮೆನ್ ಅಂಡ್ ವಿಮೆನ್ ಅನ್ನ ಕೊಡಿ, ಐ ಕ್ಯಾನ್ ಶೇಕ್ ದ ವರ್ಲ್ಡ್. ಸ್ವಾಮಿ ವಿವೇಕಾನಂದರ ಮಾತು. ನಾವಿವತ್ತು ಇಲ್ಲಿಷ್ಟು ಜನ ಮೆನ್ ವಿಮೆನ್ ಇದ್ದೇವೆ, ಗರ್ಲ್ಸ್ ಬಾಯ್ಸ್ ಇದ್ದೇವೆ. ಆಲೋಚನೆ ಮಾಡಿ, ನಮ್ಮ ಒಳಗಡೆ ಜಗತ್ತನ್ನ ಅಲುಗಾಡಿಸಬಲ್ಲಂತಹ ಶಕ್ತಿಯನ್ನ ನಾವು ಹೊಂದಿದ್ದೇವಾ? ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಎಲ್ಲಾದ್ರೂ ಪ್ಯಾಂಟ್ ಕಿಸೆಯಲ್ಲಿ ಮೊಬೈಲ್ ಏನಾದ್ರೂ ವೈಬ್ರೇಟ್ ಮೋಡಲ್ ಇದ್ರೆ ಅದು ವೈಬ್ರೇಟ್ ಆದಾಗ ನಾವು ಶೇಕ್ ಆಗ್ತೇವೆ ಅನ್ನೋ. ಆದರೆ ಸಮಾಜವನ್ನ ಅಲುಗಾಡಿಸಬಲ್ಲಂತಹ ಶಕ್ತಿಯನ್ನ ನಾವು ನಮ್ಮ ಒಳಗಡೆ ಹೊಂದಬೇಕು ಅಂತಾದರೆ ನಮ್ಮ ಬದುಕಿಗೆ ಬೇಕಾಗಿರುವಂತಹದ್ದು ದಿವ್ಯ ಬೆಳಕಲ್ಲ, ಕೇವಲ ಭಾರತಕ್ಕೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಕೊಟ್ಟು ಯಾವ ಜಗತ್ತಿನ ಜನ ಭಾರತವನ್ನ ಹಾವಿಗೆ ಹಾಲೆರೆಯುವಂತಹ ದೇಶ ಕರೀತಾ ಇದ್ರು, ಜಗತ್ತಿನ ಎದುರುಗಡೆಯಲ್ಲಿ ನಿಂತುಕೊಂಡು, ಜಗತ್ತಿನ ದೊಡ್ಡಣ್ಣ ಅಮೆರಿಕಾದ ಎದುರುಗಡೆಯಲ್ಲಿ ನಿಂತುಕೊಂಡು, ಅಮೆರಿಕಾದ ನೆಲದಲ್ಲಿ ನಿಂತುಕೊಂಡು ಭಾರತ ಅಂತ ಹೇಳಿದ್ರೆ ಹಾವಿಗೆ ಹಾಲನ್ನ ಎರೆಯುವಂತಹ ಮೂಢನಂಬಿಕೆಗಳ ರಾಷ್ಟ್ರ ಅಂತಲ್ಲ, ಭಾರತ ಜಗತ್ತಿಗೆ ಕೊಟ್ಟದ್ದು ಭಾರತ ಜ್ಞಾನದ ಬೆಳಕನ್ನ ಅನ್ನುವಂತಹ ಆಲೋಚನೆಯನ್ನ ಒಬ್ಬ ಸಂತನಿಗೆ ಕೊಡ್ಲಿಕ್ಕೆ ಸಾಧ್ಯ ಆಯ್ತು ಅಂತಾದ್ರೆ 10 ವರ್ಷ ಆದ ನಂತರ ನಾವು ಅಮೆರಿಕಾದಲ್ಲಿ ಹೋಗಿ ಸರ್ವಧರ್ಮ ಸಮ್ಮೇಳನದಲ್ಲಿ ನಿಂತುಕೊಂಡು ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೆರಿಕಾ ಅಂತ ಹೇಳಬೇಕು ಅಂತಿಲ್ಲ. ಸ್ವಾಮೀಜಿಯ ಆಲೋಚನೆಗಳನ್ನ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡ್ರೆ ಸಾಕು. ಒಬ್ಬ ಸುಪ್ರಸಿದ್ಧ ಸಾಹಿತಿ KC ಶಿವಪ್ಪ ಅವರು ಮಾತನ್ನ ಹೇಳ್ತಾರೆ, ಯಾರ ಮಾತನ್ನು ಕೇಳಿ ಯಾರ ಬಾಳ್ ಬೆಳಗಿದೆಯೋ ಅವರವರೇ ಕಾರಣರು ಅವರ ಉನ್ನತಿಗೆ. ಎದೆಯಾಳದಲ್ಲಿ ಬೆಳಕು ಸ್ಫುರಿಸಿದರೆ ಉತ್ಥಾನ, ನಿನಗೆ ನೀನೇ ಗನಿಯು ಮುದ್ದು ರಾಮ ಅಂತ. ನಾವಿವತ್ತೇನ್ ಮಾಡ್ತೇವೆ? ನಮ್ಮ ಏಳಿಗೆಗೆ ಟೀಚರ್ಸ್ ಅನ್ನ ರೆಸ್ಪಾನ್ಸಿಬಲ್ ಅಂತ ಹೇಳ್ತೇವೆ. ಫಸ್ಟ್ ಎಕ್ಸಾಮ್ ನಲ್ಲಿ ಏನಾದ್ರೂ ಫೇಲ್ ಆಗ್ತೀವಿ ಅಥವಾ ಕಡಿಮೆ ಮಾರ್ಕ್ಸ್ ಬಂತು ಅಂತಾದ್ರೆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಏನಾದ್ರೂ ಅಪ್ಪ ಅಮ್ಮ ಬಂದ್ರೆ ಮಕ್ಕಳು ಹೇಗೆ ಓದ್ತಾರೆ ಅನ್ನುವಂತಹ ಪ್ರಶ್ನೆ ಮಾಡುವುದಕ್ಕಿಂತ ಮೊದಲು ಟೀಚರ್ಸ್ ಸರಿ ಇಲ್ಲ ಅನ್ನುವಂತಹ ಒಂದು ಕಂಪ್ಲೇಂಟ್ ಪ್ರತಿಯೊಬ್ಬ ಟೀಚರ್ ಮೇಲೆ ಸಹ ಆಗ್ತದೆ. ಆದ್ರೆ ಸ್ವಾಮಿ ವಿವೇಕಾನಂದ ಹೇಳುವಂತಹದ್ದು, ನಿನ್ನನ್ನ ನೀನು ಅರಿತುಕೋ, ತಪ್ಪನ್ನ ಮಾಡು, ಆದ್ರೆ ಆ ತಪ್ಪನ್ನ ಮತ್ತೆ ಮತ್ತೆ ಮರುಕಳಿಸಬೇಡ. ತಪ್ಪಿನಿಂದ ಕಲಿತು ಒಂದೊಂದೇ ಹೆಜ್ಜೆಯನ್ನ ಮುಂದಕ್ಕೆ ಇಟ್ಟಾಗ ಯಾವುದೋ ಒಂದು ಅವಕಾಶದ ಬಾಗಿಲು ತೆರೆದುಕೊಳ್ಳುತ್ತದೆ ಖಂಡಿತವಾಗಿಯೂ. ಆ ತೆರೆದುಕೊಳ್ಳುವಂತಹ ಅವಕಾಶದ ಬಾಗಿಲಿನ ಮೂಲಕ ನೀನು ಸಮಾಜದ ಕಡೆಗೆ ನಡೆ ಅನ್ನುವಂತಹ ಆಲೋಚನೆಯನ್ನ ಸ್ವಾಮೀಜಿ ಕೊಡ್ತಾರೆ. ಸ್ವಾಮಿ ವಿವೇಕಾನಂದರ ದೊಡ್ಡ ದೊಡ್ಡ ಮಾತುಗಳು ನಮಗೆ ಅರ್ಥ ಆಗ್ತದೆಯೋ ಇಲ್ಲವೋ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ಹೇಳಿರುವಂತಹ ಸಾಗರದಷ್ಟರಲ್ಲಿ ನಮಗರ್ಥವಾಗುವಂತಹದ್ದು ಬಿಂದುವಿನಷ್ಟು. ಅದನ್ನ ನಾನು ನಿಮಗೆ ಕೊಡಬೇಕಾಗಿದ್ರೆ ಬಹುಶಃ ಬಿಂದುವಿನಷ್ಟು ನಿಮಗೆಲ್ಲಾದ್ರೂ ನಾನು ರೀಚ್ ಮಾಡಿಸ್ಲಿಕ್ಕೆ
ನಮ್ಮೆಲ್ಲರ ಬದುಕು ಇನ್ನೊಬ್ಬರಿಗೆ ಆದರ್ಶ ಆಗ್ತದೆಯೋ ಇಲ್ಲವೋ ಗೊತ್ತಿಲ್ಲ. ಆದರೆ ಸ್ವಾಮಿ ವಿವೇಕಾನಂದರ 39 ವರ್ಷಗಳು ಸಹ ನಮಗೆ ಆದರ್ಶ. ಒಬ್ಬ ವಿದ್ಯಾರ್ಥಿಯಾದವನಿಗೆ ಬೇಕಾಗಿರುವಂತಹದ್ದು ಏನು ಅನ್ನುವುದನ್ನ ಸ್ವಾಮಿ ವಿವೇಕಾನಂದರ ಜೀವನದಿಂದ ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ. ನೀವೇ ಸುಮ್ಮನೆ ಆಲೋಚನೆ ಮಾಡಿ, ಮೋಸ್ಟ್ಲಿ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಅಲ್ಲಿ ಏನಾದರೂ ಇದ್ದಿರಬಹುದು. ನೀವು CA ಎಕ್ಸಾಮ್ ಅನ್ನ ಬರೀತೀರಾ, ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ಬರೀತೀರಾ. ಇಲ್ಲಿ ಕೂತಿರುವಂತಹ ಇಷ್ಟೂ ಜನ ಯಾವ ಕಾಲೇಜಿಗೆ ಹೋಗೋದಾಗಿತ್ತು, ನೀವು ತ್ರಿಶಾಕ್ಕೆ ಬಂದಿದ್ದೀರಿ ಅಂತಾದ್ರೆ ನಿಮ್ಮ ಉದ್ದೇಶ ಏನು? ಆಫ್ಟರ್ 3 years ನಾನು ಯಾವಾಗ ನನ್ನ ಡಿಗ್ರಿಯನ್ನ ಮುಗಿಸಿ ಹೊರಗಡೆ ಹೋಗ್ತೇನೆಯೋ, ಡಿಗ್ರಿಯ ಜೊತೆಗೆ ನಾನು CA ಪದವಿಗೆ ಅರ್ಹನಾಗಿಯೂ ಹೋಗಬೇಕು ಅನ್ನುವಂತಹ ಕಲ್ಪನೆಯಿಂದ ನೀವು ತ್ರಿಶಾ ಕಾಲೇಜಿಗೆ ಬರ್ತೀರಾ. ಬಹುಶಃ ನೀವೆಲ್ಲ ಎಂಟರ್ ಆಗ್ಬೇಕಾಗಿದ್ರೆ ನಾನು CA ಆಗಲೇಬೇಕು ಅನ್ನುವಂತಹ ಕನಸನ್ನ ಇಟ್ಟುಕೊಂಡು ಇದರ ಒಳಗಡೆ ಬರ್ತೀರಾ. ಫಸ್ಟ್ ಇಯರ್ ಆಯ್ತು, ಯಾರೋ ಹೇಳಿದ್ರು ಸೀನಿಯರ್ಸ್, ಲಾಸ್ಟ್ ಟೈಮ್ 100 ಜನ ಬರೆದ್ರಲ್ಲಿ ಒಂದು 10 ಜನ 20 ಜನ 30 ಜನ ಕ್ವಾಲಿಫೈ ಆದ್ರು, ಉಳಿದ 70 ಜನ ಕ್ವಾಲಿಫೈ ಆಗ್ಲಿಕ್ಕೆ ಕಷ್ಟ ಆಯ್ತು ಅಂತ. ಸರಿ, ಸೆಕೆಂಡ್ ಇಯರ್ಗೆ ಬರ್ತೀರಾ. ಸೆಕೆಂಡ್ ಇಯರ್ಗೆ ಬರ್ಬೇಕಾಗಿದ್ರೆ ಆ ವರ್ಷದ ಸೀನಿಯರ್ ಹೇಳ್ತಾರೆ, ಒಂದು ಮಾತ ಬಡ್ಸಿತ್ತು, ಎಲ್ಲಾರು ಏನಾದ್ರೂ ಒಂದು ಮಾಡ್ಕೊಂಡು ಹೋಗ್ಬೋದಾಗಿತ್ತು, ಇಷ್ಟು ಕಷ್ಟ ಯಾಕೆ ಪಡಬೇಕು, ನಿದ್ದೆ ಬಿಟ್ಟು ನಾವು ಓದಬೇಕು ಅನ್ನೋ ಆಲೋಚನೆಯನ್ನ ಮಾಡ್ತೇವೆ. ಸರಿ, ಅದಾಗಿ ಒಂದು ಅಟೆಂಪ್ಟ್ ಮಾಡ್ತೇವೆ. ದುರದೃಷ್ಟ ಎಲ್ಲಾದ್ರೂ ಕ್ವಾಲಿಫೈ ಆಗ್ಲಿಲ್ಲ ಅಂತಾದ್ರೆ ಸೆಕೆಂಡ್ ಅಟೆಂಪ್ಟ್ ಮಾಡ್ತೇವೆ. ಅಲ್ಲೂ ಏನಾದ್ರೂ ದುರದೃಷ್ಟ ಆಗ್ಲಿಲ್ಲ ಅಂತಾದ್ರೆ ಹುಡುಗಿಯರಾದ್ರೆ ಮನೆಯಲ್ಲಿ ಹೇಳ್ತಾರೆ, ಓದಿದ್ ಸಾಕು, ಅಟೆಂಪ್ಟ್ ಮಾಡಿದ್ ಸಾಕು, ಮದುವೆಯಾಗಿ ಸಂಸಾರ ನೋಡುವಂತ. ನಾವು ಏನು ಆಲೋಚನೆ ಮಾಡ್ತೇವೆ, ಸರಿ 2 ಸರ್ತಿ ಬರದೆ ಕ್ವಾಲಿಫೈ ಆಗ್ಲಿಲ್ಲ, ಇನ್ನು 3-4ನೇ ಸರ್ತಿ ಬರೆದು ಹಣವನ್ನ ವೇಸ್ಟ್ ಮಾಡುವುದಕ್ಕಿಂತ ಎಲ್ಲೋ ಹೋಗಿ ಸೆಟಲ್ ಆಗುವ ಅಥವಾ ಇನ್ಯಾವುದೋ ಒಂದು ಜಾಬ್ ಅನ್ನ ನೋಡ್ಕೊಂಡು ಹೋಗುವ ಅಂತ ಅದೇ ರೀತಿ ಹುಡುಗರು ಸಹ ಆಲೋಚನೆಯನ್ನ ಮಾಡ್ತೀರಾ. ಆದ್ರೆ ಸ್ವಾಮಿ ವಿವೇಕಾನಂದರು ತಮ್ಮ ಬದುಕಿನ ಮೂಲಕ ಇಂತಹ ಅದ್ಭುತವಾದಂತಹ ಸಂದೇಶವನ್ನ ಕೊಡ್ತಾರೆ ಅಂತ ಹೇಳಿದ್ರೆ, ಯಾರೋ ಹೇಳಿದರು ಅನ್ನುವುದನ್ನ ಕೇಳಿ ನೀನ್ ನಂಬೇಡ, ಯಾರೋ ಬರೆದಿದ್ದಾರೆ ಅನ್ನುವುದನ್ನ ಓದಿ ನೀನ್ ಕೆಡಬೇಡ. ಸರಿ ಇರಬಹುದು, ತಪ್ಪಿರಬಹುದು, ನೀನು ನೇರವಾಗಿ ಸಮಸ್ಯೆಯ ಒಳಗಡೆ ಇಳಿದು ಧುಮುಕಿ ಈಜಿ ಹೊರಗಡೆ ಬಾ. ಸೋತರೆ ಪಾಠ ಕಲಿತ ಹಾಗಾಯಿತು, ಗೆದ್ದರೆ ವಿಜಯಿ ಆಗ್ತಿ ಅನ್ನುವಂತಹ ಆಲೋಚನೆಯನ್ನ ಸ್ವಾಮಿ ವಿವೇಕಾನಂದರು ಬಹುಶಃ 4-5 ವರ್ಷ ಇರಬೇಕಾದ್ರೆ ನಮ್ಗೆ ಕೊಟ್ಟಿದ್ದಾರೆ. ವಿವೇಕಾನಂದರು ಫ್ರೆಂಡ್ಸ್ ಜೊತೆಗೆ ಆಟ ಆಡ್ಲಿಕ್ಕೆ ಹೋಗ್ತಾ ಇದ್ದಂತೆ. ಆಟ ಹೇಗೆ ಅಂತ ಹೇಳಿದ್ರೆ ಮರಕೋತಿ ಆಟ, ಮರದ ಮೇಲೆ ಹತ್ತುವಂತಹದ್ದು, ಮರವನ್ನ ಅಲಗಾಡಿಸುವಂತಹದ್ದು, ಆಟ ಆಡುವಂತಹದ್ದು. ಆ ಯಾವ ಮನೆಯಲ್ಲಿ ಆ ಸಂಪಿಗೆ ಮರದ ಮೇಲೆ ಮರಕೋತಿ ಆಟ ಆಡ್ತಾ ಇದ್ರಾಯ್ತು, ಆ ಮನೆಯ ಅಜ್ಜನಿಗೆ ಸ್ವಾಮಿ ವಿವೇಕಾನಂದ ನರೇಂದ್ರನಾಗಿರ್ಬೇಕಾಗಿದ್ರೆ ನರೇಂದ್ರನ ಮೇಲೆ ವಿಶೇಷವಾದಂತಹ ಪ್ರೀತಿ ಇತ್ತು. ಈ ಹುಡುಗ ಪ್ರತಿ ದಿವಸ ಶಾಲೆ ಬಿಟ್ಟು ನನ್ನ ಮನೆಯಲ್ಲಿ ಸಂಪಿಗೆ ಮರದಲ್ಲಿ ಆಟ ಆಡ್ಲಿಕ್ಕೆ ಬಂದ್ರೆ ಏನನ್ನ ತಾನೇ ಸಾಧಿಸಬಲ್ಲ ಅನ್ನುವಂತ ಒಂದು ಕನಸಿನಿಂದ ನರೇಂದ್ರನನ್ನ ಕರೆದು ಹೇಳ್ತಾರಂತೆ ಇತರ ಮಕ್ಕಳ ಜೊತೆಯಲ್ಲಿ, ನೋಡಿ ಆ ಮರಕ್ಕೆ ಹೋಗ್ಬೇಡಿ, ಸಂಪಿಗೆ ಮರ ತುಂಬಾ ಪರಿಮಳ ಇರುವಂತಹ ಮರ, ನಮ್ಮ ಸಮಾಜದಲ್ಲಿ ನಂಬಿಕೆ ಇದೆ, ತುಂಬಾ ಪರಿಮಳ ಇರುವಂತಹ ಹೂಗಳನ್ನ ಯಾವ್ದಾದ್ರು ಒಂದು ಗಿಡ ಕೊಡ್ತದೆ ಅಂತಾದ್ರೆ ಆ ಗಿಡಗಳಲ್ಲಿ ಒಂದಷ್ಟು ಕೆಟ್ಟ ಶಕ್ತಿಗಳ ವಾಸ ಇರ್ತದೆ. ಸೊ ಆ ಮರದಲ್ಲಿ ಒಬ್ಬ ಬ್ರಹ್ಮ ದೈತ್ಯ, ಒಬ್ಬ ಬ್ರಹ್ಮ ರಾಕ್ಷಸ ಇದ್ದಾರೆ, ಯಾರು ಸಹ ಹೋಗ್ಬೇಡಿ ಅಂತ ಹೇಳ್ಕೊಂಡು ಆ ಹಿರಿಯರು ಹೇಳ್ತಾರೆ. ಮಕ್ಕಳ ಮುಖದಲ್ಲೆಲ್ಲ ಒಂಥರ ಭಯ ಆಯ್ತು. ಮಕ್ಕಳೆಲ್ಲ ಅಜ್ಜ ಹೋದಂತಹ ದಾರಿಯನ್ನ ನೋಡಿ ನರೇಂದ್ರನ ಕರಿಬೇಕು ಅಂತ ಹೇಳಿ ಹಿಂದೆ ನೋಡ್ಬೇಕಾಗಿದ್ರೆ ನರೇಂದ್ರ ಜೊತೆಗಿರಲಿಲ್ಲ. ನರೇಂದ್ರನ ಹುಡುಕಿಕೊಂಡು ತೋಟಕ್ಕೆ ಹೋಗ್ಬೇಕಾಗಿದ್ರೆ ಯಾವ ಮರದಲ್ಲಿ ಬ್ರಹ್ಮ ರಾಕ್ಷಸ ಇದ್ದಾನೆ ಅಂತ ಹೇಳ್ಕೊಂಡು ಅಜ್ಜ ಹೇಳಿದ್ರಾಯ್ತು, ಅದೇ ಮರದಲ್ಲಿ ಕಾಲನ್ನ ಉಲ್ಟಾ ಹಾಕೊಂಡು ಶೀರ್ಷಾಸನದ ರೀತಿಯಲ್ಲಿ ನೇತಾಡ್ತಾ ಇದ್ದ. ಮಕ್ಕಳಿಗೆಲ್ಲ ಆಶ್ಚರ್ಯ ಆಯ್ತು, ಬ್ರಹ್ಮ ರಾಕ್ಷಸ ಇದ್ದಾನೆ, ಅಜ್ಜ ಹೇಳಿದ್ರು ಬ್ರಹ್ಮ ರಾಕ್ಷಸನಿಗೆ ಸೇರಿದಂತಹ ಈ ಮರದಲ್ಲಿ ಏನಾದ್ರೂ ಆಟ ಆಡಿದ್ರೆ ರಕ್ತ ಪಿಪಾಸುವಾಗಿರುವಂತಹ ಬ್ರಹ್ಮ ರಾಕ್ಷಸ ಕತ್ತನ್ನ ಸೇರುತ್ತಾನೆ ಅಂತ ಎಲ್ಲ ಮಕ್ಕಳು ಹೆದರ್ಕೊಂಡಿರ್ಬೇಕಾಗಿದ್ರೆ ನರೇಂದ್ರ ಪ್ರಶ್ನೆ ಮಾಡ್ತಾರಂತೆ, ನಿಮ್ಗೇನೂ ಭಯ ಆಗ್ಲಿಲ್ವಾ ಅಂತ. ನರೇಂದ್ರ ತುಂಬಾ ಸುಂದರವಾಗಿ ಆ ವಯಸ್ಸಿನ ಉತ್ತರವನ್ನ ಕೊಡ್ತಾರೆ, ಅಲ್ಲ ನಾವ್ ಇವತ್ತು ಬಂದದ್ದ ಸಂಪಿಗೆ ಮರದಲ್ಲಿ ಆಟ ಆಡ್ಲಿಕ್ಕೆ, ನಾವು ಕಳೆದ ಎಷ್ಟೋ ದಿವಸಗಳಿಂದ ಸಂಪಿಗೆ ಮರದಲ್ಲಿ ಆಟ ಆಡ್ತಾ ಇದ್ದೇವೆ. ಒಂದು ವೇಳೆ ಬ್ರಹ್ಮ ರಾಕ್ಷಸ ಬಂದು ಕತ್ತನ್ನ ಸೀಳ್ತಾನೆ ಅಂತಾದ್ರೆ ಯಾವಾಗ ನಾವು ಮೊದಲ ಬಾರಿ ಮರವನ್ನು ಹತ್ತಿ ಮರಕ್ಕೆ ಉಪದ್ರ ಕೊಟ್ಟು ತೊಂದರೆ ಕೊಟ್ಟು ಅದೇ ದಿವಸ ನಾವು ಕತ್ತನ್ನ ಸೀಳುವುದಾಗಿತ್ತಲ್ವಾ. ಅವ್ರ ಮಿತ್ರರಿಗೊಂದು ಸಂದೇಶ ಕೊಡ್ತಾನೆ. ಆ ನಂತರ ತಮ್ಮ ಬದುಕಿನಲ್ಲಿ ಈ ಘಟನೆಯ
ಶ್ರೀಯಸ್ ಅನ್ನುವಂತಹ ದೈತ್ಯನನ್ನ ಆ ಪರೀಕ್ಷೆಯನ್ನು ಸಹ ಕ್ವಾಲಿಫೈ ಆಗುವಂತಹ ಎಲ್ಲ ಅವಕಾಶಗಳು ಇದೆ. ನಮ್ಮ ಬದುಕಿಗೆ ಆದರ್ಶವಾಗಬೇಕಾಗಿದ್ದು ಸ್ವಾಮಿ ವಿವೇಕಾನಂದರ ಈ ಚಿಂತನೆಗಳು. ಸರಿ, ಎಲ್ಲ ಆಯ್ತು, ಮನೆಗೆ ಹೋಗ್ತೇವೆ. ಈಗಿನ ಜನರೇಷನ್ ಹೇಗೆ ಅಂತ ಹೇಳಿದ್ರೆ, ನಿಮ್ಮ ಜನರೇಷನ್ ಸ್ವಲ್ಪ ಹಿಂದಿನ ಜನರೇಷನ್ ನಾವೆಲ್ಲ ಹೇಗೆ ಅಂತ ಹೇಳಿದ್ರೆ, ಸರ್ ಹೇಳಿದ ಹಾಗೆ ಅಪ್ಪ ಅಮ್ಮನಲ್ಲಿ ಪಾಕೆಟ್ ಮನಿ ಅಂತ ತೆಗೆದುಕೊಳ್ತಾ ಇರಲಿಲ್ಲ. ಬಸ್ಸಿಗೆ ಬರಬೇಕಾಗಿದ್ರೆ ಒಂದು 7 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು ಅಂತಾದ್ರೆ ಆಗಿನ ಕಾಲದಲ್ಲಿ, ಅಂದ್ರೆ ಹೆಚ್ಚು ತುಂಬಾ ಹಿಂದಿನ ಕಾಲ ಏನಲ್ಲ, ₹1 ₹2 ಕೊಟ್ಟರೆ ನಮ್ಗೆ 7 ಕಿಲೋಮೀಟರ್ ಟ್ರಾವೆಲ್ ಮಾಡ್ಲಿಕ್ಕೆ ಆಗ್ತಾ ಇತ್ತು. ಅಮ್ಮ ದಿನ ಬೆಳಗ್ಗೆ ಕೈಯಲ್ಲಿ ಇರ್ತಾ ಇದ್ದದ್ದು ಕೇವಲ ₹4 ಮಾತ್ರ. 5ನೇ ರೂಪಾಯಿಗೆ ನಾವು ಕೇಳುವ ಹಾಗಿಲ್ಲ, ಕೇಳಿದ್ರೆ ಅವಳು ಕೊಡೋದು ಸಹ ಇಲ್ಲ. ಅದರ ಹಿಂದಿನ ಉದ್ದೇಶ ಕೈಯಲ್ಲಿ ಇತ್ತೋ ಇಲ್ಲವೋ ಅನ್ನುವಂಥದ್ದಲ್ಲ, ಮಗುವಿಗೆ ಹಣದ ಬೆಲೆ ಮತ್ತು ಎಲ್ಲಾದ್ರೂ ಸಮಾಜದಲ್ಲಿ ಸಿಕ್ಕಿ ಬಿದ್ದಾಗ ಮಾತನಾಡಿಕೊಂಡು ಇತರರ ಸಹಾಯವನ್ನ ಪಡೆದುಕೊಂಡು ತಾನು ಸ್ವಾವಲಂಬಿಯಾಗಿ ಹೇಗೆ ಬೆಳಿಬೇಕು ಅನ್ನುವಂತಹ ಆಲೋಚನೆ ಮಕ್ಕಳಿಗೆ ಬರಬೇಕು ಅನ್ನುವಂತಹ ಒಂದು ಕಲ್ಪನೆ ಇರುತ್ತೆ. ಇವತ್ತು ನಮ್ಮ ಇಂಟರ್ನೆಟ್ ಪ್ಯಾಕ್ ಮುಗಿತು ಅಂತ ತಿಳ್ಕೊಳ್ಳಿ. ಇಲ್ಲಿರುವಂತಹ ಎಷ್ಟು ಜನರಲ್ಲಿ ಎಲ್ಲಾದ್ರೂ ಒಂದು 20 ಜನ ನಿಮ್ಮ ಫೀಸ್ ಅನ್ನ ನೀವೇ ಅರ್ನ್ ಮಾಡಿ ಕಟ್ಟಿರಬಹುದು. ಉಳಿದಂತಹ ವಿದ್ಯಾರ್ಥಿಗಳಿಗೆ ಫೀಸ್ ತುಂಬುವಂಥದ್ದು ಯಾರು? ಅಪ್ಪ ಅಥವಾ ಅಮ್ಮ. ಸರಿ, ಇವಾಗ ಅಂಬಾನಿ, ಏರ್ಟೆಲ್ ಎಲ್ಲರೂ ಅದನ್ನೇ ಯೂಸ್ ಮಾಡ್ತಾರೆ ಅಂತ ಹೇಳಿಕೊಂಡು ನೆಟ್ ಪ್ಯಾಕ್ ಕೂಡ ಜಾಸ್ತಿ ಮಾಡಿದ್ದಾರೆ. ತಿಂಗಳಿಗೆ 300 ಗಿಂತ ಕಡಿಮೆ ಇರುವಂತಹ ಪ್ಯಾಕ್ ಇಲ್ಲ, ವರ್ಷಕ್ಕೆ 4000 ಗಿಂತ ಕಡಿಮೆ ಇರುವಂತಹ ಪ್ಯಾಕ್ ಇಲ್ಲ. ಆ ₹300 ವರ್ಷದ ₹4000 ನಾವು ಅಪ್ಪ ಅಮ್ಮನ ಹತ್ರ ಕೈ ಚಾಚ್ತೇವೆ. ಒಂದು ವೇಳೆ ಅಪ್ಪ ಅಮ್ಮ ಕೊಡ್ಲಿಲ್ಲ ಅಂತ ಅಂದ್ರೆ ಅಪ್ಪ ಅಮ್ಮನಿಗೆ ಇರುವಂತಹ 2 ಮಕ್ಕಳು ನಾವೇನ್ ಮಾಡ್ತೇವೆ? ರೂಮ್ ಒಳಗಡೆ ಹೋಗ್ತೇವೆ, ಲ್ಯಾಚ್ ಹಾಕೊಳ್ತೇವೆ, ಸುಸೈಡ್ ಅಟೆಂಪ್ಟ್ ಮಾಡ್ತೇವೋ ಇಲ್ವೋ ಗೊತ್ತಿಲ್ಲ, ಅಮ್ಮನಿಗೆ ಹೇಳ್ತೇವೆ, ಅಪ್ಪನಿಗೆ ಹೇಳ್ತೇವೆ, ದುಡ್ಡು ಕೊಡ್ಲಿಲ್ಲ ಅಂತ ಅಂದ್ರೆ ಸುಸೈಡ್ ಮಾಡ್ಕೊಳ್ತೇವೆ. ಅಪ್ಪನಿಗೆ ಹೇಳ್ತೇವೆ, ನೀವು ನನಗೆ ದುಡ್ಡು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ರೆ ನನ್ನನ್ನು ಈ ಭೂಮಿಗೆ ತರುವಂತಹ ಅವಶ್ಯಕತೆ ಏನಿತ್ತು ಅಂತ ಹೇಳಿ ಕೇಳುವಂತಹ ಅದೆಷ್ಟೋ ವಿದ್ಯಾರ್ಥಿಗಳು ನಮ್ಮ ಜೊತೆಗೆ ನಮ್ಮ ಸಮಾಜದಲ್ಲಿದ್ದಾರೆ. ಆದ್ರೆ ಸ್ವಾಮಿ ವಿವೇಕಾನಂದರು ಹೇಳುವಂತಹ ಒಂದು ಮಾತು ಏನು ಅಂತ ಹೇಳಿದ್ರೆ, ಅದು ಅಪ್ಪ ಅಮ್ಮನಿಗೂ ಸಹ ಮಕ್ಕಳಿಗೂ ಸಹ, ಯುವಕರೇ, ಅಪ್ಪ ಎಷ್ಟು ಆಸ್ತಿ ಮಾಡಿಟ್ಟಿದ್ದಾರೆ ಅನ್ನುವಂತಹ ಆಲೋಚನೆಯನ್ನು ಮಾಡಬಾರದು. ನಾನು ಸಮಾಜಕ್ಕೆ ಹೇಗೆ ಆಸ್ತಿ ಆಗಬಲ್ಲೆ ಎನ್ನುವಂತಹ ಕಲ್ಪನೆಯನ್ನು ಇಟ್ಟುಕೊಳ್ಬೇಕು ಅಂತ. 20-21 ವರ್ಷಗಳ ಕಾಲ ಅಪ್ಪ ಅಮ್ಮ ನಮ್ಮನ್ನ ಸಾಕ್ತಾರೆ. ರೆಕ್ಕೆಗಳು ಬಂದ ಕೂಡಲೇ ನಾವೇನ್ ಮಾಡ್ತೇವೆ? ಗೂಡನ್ನ ಬಿಟ್ಟು ಹಾರಿ ಹೋಗ್ತೇವೆ. ಮರಳಿ ಗೂಡಿಗೆ ನಾವು ಬರಲಿಕ್ಕೆ ತುಂಬಾ ಕಷ್ಟಪಡ್ತೇವೆ. ಬಹುಶಃ ಸ್ವಾಮಿ ವಿವೇಕಾನಂದರು ಸಹ ಈ ರೀತಿಯ ಆಲೋಚನೆಯನ್ನ ಒಂದ್ಸರ್ತಿ ಮಾಡಿದ್ರಾಯ್ತು. ವಿವೇಕಾನಂದರ ತಂದೆ ವಕೀಲಿ ವೃತ್ತಿಯನ್ನ ಮಾಡ್ತಾ ಇದ್ರಾಯ್ತು, ಒಳ್ಳೆಯ ಅರ್ನಿಂಗ್ಸ್ ಕೂಡ ಇತ್ತು. ಆದ್ರೆ ಆತ ತುಂಬಾ ಧಾರಾಳಿ, ಬೇಕಾದೆಲ್ಲವನ್ನ ಯಾರೆಲ್ಲ ಕೇಳುತ್ತಾರೆ ಎಲ್ಲರಿಗೂ ಸಹ ಕೊಡುತ್ತಾರೆ. ಒಂದ್ಸರ್ತಿ ಅವರಿಗೆ ಅನ್ನಿಸ್ತದಂತೆ, ಅವರ ಯೌವನದಲ್ಲಿ ಅನ್ನಿಸ್ತದಂತೆ, ಒಂದ್ ವೇಳೆ ಅಪ್ಪ ಹೀಗೆ ಹೋದ ಎಲ್ಲರಿಗೂ ಸಹ ದುಡ್ಡನ್ನು ಕೊಡ್ತಾ ಹೋದ್ರೆ ನಾಳೆ ನನಗೇನಿದೆ ಅನ್ನುವಂಥ ಒಂದು ಆಲೋಚನೆ ಸ್ವಾಮಿ ನರೇಂದ್ರನಿಗೆ ಬರ್ತದಂತೆ. ನರೇಂದ್ರ ಒಂದ್ಸರ್ತಿ ಸೀದಾ ಅಪ್ಪನ ಹತ್ರ ಹೋಗಿ ಕೇಳ್ತಾರೆ, ಅಪ್ಪ, ಎಲ್ಲರಿಗೂ ಸಹ ನೀವು ದುಡ್ಡನ್ನು ಕೊಡ್ತಾ ಇದ್ದೀಯಲ್ವಾ, ನಾಳೆ ನನಗೆ ಅಂತ ಹೇಳಿ ನೀವು ಏನನ್ನ ಮಾಡಿದ್ದೀರಿ ಅಂತ. ವಿವೇಕಾನಂದರ ತಂದೆ ಹೇಳ್ತಾರೆ, ಸರಿ, ಅಲ್ಲಿ ರೂಮ್ ಒಳಗಡೆ ಇರುವಂತಹ ಕನ್ನಡಿಯಲ್ಲಿದೆ ನೋಡು ಅಂತ. ಬಹಳ ಖುಷಿಯಿಂದ ಕನ್ನಡಿ ಹತ್ರ ಓಡೋಡಿ ಬರ್ತಾರೆ. ಕನ್ನಡಿಯನ್ನ ನೋಡ್ಬೇಕಾಗಿದ್ರೆ ಹಣದ ಗಂಟು ಅಲ್ಲಿ ಸಿಗಲಿಲ್ಲ. ಕನ್ನಡಿಯ ಒಳಗಡೆ ಒಂದು ತೇಜಪುಂಜವಾದಂತಹ ದೇಹ ಅವರಿಗೆ ಕಾಣಿಸುತ್ತೆ. ಆ ಕ್ಷಣದಲ್ಲಿ ನರೇಂದ್ರ ಆಲೋಚನೆ ಮಾಡ್ತಾರೆ, ಹಣ ಎಷ್ಟಿದೆ ಅನ್ನುವಂಥ ಜೀವನದಲ್ಲಿ ಮುಖ್ಯ ಅಲ್ಲ, ಹಣ ಯಾವಾಗ ಬೇಕಾಗಿದ್ರೂ ಸಂಪಾದನೆ ಮಾಡಬಹುದು. ನನ್ನಪ್ಪ ನನಗೆ ಕೊಡ್ತಾ ಇರುವಂತಹ ಆಲೋಚನೆ ಯಾವುದು ಅಂತ ಹೇಳಿದ್ರೆ, ಮಗು ಜೀವನದಲ್ಲಿ ಹಣವೇ ಎಲ್ಲವೂ ಅಲ್ಲ, ನೀನು ಯಾವಾಗ ಗುಣವಂತನಾಗ್ತಿ, ನೀನು ಯಾವಾಗ ಸರಸ್ವತಿ ಪುತ್ರನಾಗ್ತಿ, ಆಗ ಲಕ್ಷ್ಮಿ ನಿನಗೆ ತನ್ನಿಂದ ತಾನಾಗಿಯೇ ಒಲಿತಾಳೆ
ಬಹುಶಃ ಆ ಕ್ವಶನ್ ತಪ್ಪಿರ್ಬೋದು. ಇವತ್ತಿನ ಯುವ ಪೀಳಿಗೆ ಹೇಗೆ ಅಂತ ಹೇಳಿದ್ರೆ 8ಕ್ಕಿಂತ ಕಡಿಮೆ ಅಲ್ಲ, ಬಹುಶಃ ಸರ್ ಕೇಳಬೇಕಾಗಿತ್ತು 8ಕ್ಕಿಂತ ಹೆಚ್ಚು ಗಂಟೆ ಎಷ್ಟು ಜನ ನಿದ್ದೆ ಮಾಡ್ತಾ ಇದ್ದೀರಾ ಅಂತ. ನಮಗೆ ನಾವೇ ಆಸ್ತಿ ಆಗುವಂತಹದ್ದು ಅಂತ ಹೇಳಿದ್ರೆ ಶಿಕ್ಷಣವನ್ನು ಪಡೆಯುವುದರ ಮೂಲಕ, ಸರಸ್ವತಿಯನ್ನ ಹೊಂದುವುದರ ಮೂಲಕ ನಮಗೆ ನಾವೇ ಆಸ್ತಿ ಆಗುವುದರ ಜೊತೆಯಲ್ಲಿ ನಾವು ಸಮಾಜಕ್ಕೆ ಆಸ್ತಿ ಆಗಬೇಕು ಅನ್ನುವಂತಹ ಕಲ್ಪನೆಯನ್ನ ಸ್ವಾಮಿ ವಿವೇಕಾನಂದರು ತಂದೆಯ ಬಳಿಯಲ್ಲಿ ಪ್ರಶ್ನೆಯನ್ನ ಕೇಳುವುದರ ಮೂಲಕ ನಮಗೆ ಕೊಟ್ಟರು. ಮೂರನೆಯ ಅದ್ಭುತವಾದಂತಹ ಬೆಳಕು ಸ್ವಾಮಿ ವಿವೇಕಾನಂದರ ಜೀವನದಿಂದ ನಾವೇನನ್ನು ಪಡಿಬಹುದು ಅಂತ ಹೇಳಿದ್ರೆ, ಒಂದು ಎಕ್ಸಾಮ್ ನಲ್ಲಿ ನಾವು ಫೇಲ್ ಆಗಿ ಅಂತ ತಿಳ್ಕೊಳ್ಳಿ, ಏನ್ ಅನ್ನಿಸ್ತದೆ? ಖುಷಿ ಅಂತೂ ಆಗೋದಿಲ್ಲ. ಎರಡನೇ ಎಕ್ಸಾಮ್ ಅಲ್ಲೂ ಫೇಲ್ ಆಗಿ ಸರಿ, ಈಗ ನನಗೆ ಏನೋ ಸರಿ ಬರುವುದಿಲ್ಲ, ಎರಡನೇ ಅಟೆಂಪ್ಟ್ ಅಲ್ಲೂ ನಾವು ಕ್ವಾಲಿಫೈ ಮಾಡ್ಲಿಕ್ಕೆ ಆಗಲಿಲ್ಲ, ಸೊ ಇದನ್ನ ನಾನು ಇಲ್ಲಿಗೆ ಬಿಟ್ಟು ಬಿಡ್ತೇನೆ ಅನ್ನುವಂತಹ ಆಲೋಚನೆಗಳು. ಇವತ್ತಿನ ನಮ್ಮ ಯುವಕರನ್ನ ನಾವು ನೋಡ್ಬೇಕಾಗಿದ್ರೆ, ನಮ್ಮದೇ ಮಂಗಳೂರಿನ ಬಾವುಟಗುಡ್ಡೆಯಲ್ಲಿ ನಮ್ಮ ಯುವಕರು ಸಿಕ್ಕಿ ಬೀಳುತ್ತಾರೆ ಅಂತಂದ್ರೆ, ನಮ್ಮದೇ ಮಂಗಳೂರಿನ ಅದೆಷ್ಟೋ ಜನ ಯುವಕರು ಸಾಯಂಕಾಲದ ಹೊತ್ತಿನಲ್ಲಿ ಮಂಗಳೂರಿನ ಹೈವೇ ಬದಿಯಲ್ಲಿ ತೂರಾಡಿಕೊಂಡು ಹೋಗ್ತಾ ಇದ್ದಾರೆ ಅಂತಾದ್ರೆ, ಡ್ಯೂಟಿಗಳಿಗೆ ಬರುವಂತಹ ಯುವಕರು ತೂರಾಡಿಕೊಂಡು ಬರ್ತಾ ಇದ್ದಾರೆ ಅಂತಾದ್ರೆ, ಮಾದಕ ದ್ರವ್ಯಗಳ ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ ಅಂತಾದ್ರೆ, ಎಲ್ಲೋ ಒಂದು ಅದನ್ನ ಕೆದಕ್ತಾ ಹೋದ ಹಾಗೆ ಅದರ ಹಿಂದುಗಡೆಯಲ್ಲಿ ಏನೋ ಒಂದು ಸಮಸ್ಯೆ ಇರ್ತದೆ. ಆ ಸಮಸ್ಯೆಗೆ ಒಂದು ಪರಿಹಾರವನ್ನ ನಾವು ಹುಡುಕ್ಬೇಕಲ್ವಾ? ಮೊನ್ನೆ ಒಂದ್ 2-3 ತಿಂಗಳ ಹಿಂದೆ ಒಂದು ನ್ಯೂಸ್ ಬಂತು. ನಿಮಗೆಲ್ಲರಿಗೆ ಸಹ ಗೊತ್ತಿರಬಹುದು, ನೀಟ್ ಅನ್ನುವಂಥದ್ದು ಎಷ್ಟು ಕಷ್ಟದ ಪರೀಕ್ಷೆ. ಆ ಪರೀಕ್ಷೆಯಲ್ಲಿ ಕ್ವಾಲಿಫೈ ಆಗಿ ಗವರ್ಮೆಂಟ್ ಸೀಟ್ ಅಲ್ಲಿ ಒಂದು ಸೀಟನ್ನ MBBS ಸೀಟನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಎಷ್ಟು ಕಷ್ಟ ಇರ್ತದೆ ಅಂತ ಸುಮಾರು 4 ವರ್ಷದ ಹಿಂದೆ ನೀಟಿನಲ್ಲಿ ಮೊದಲ 10 ರ್ಯಾಂಕ್ನಲ್ಲಿ ಒಂದು ಸ್ಥಾನವನ್ನ ಪಡೆದುಕೊಂಡಂತಹ ಒಬ್ಬ ಹುಡುಗ ಸುಸೈಡ್ ಮಾಡ್ಕೊಳ್ತಾನೆ. ಎಲ್ಲೋ ಒಂದು ಸಣ್ಣ ಸಮಸ್ಯೆ ಬಂತು ಅಂತ ಹೇಳಿದ್ರೆ ನಾವು ಆತ್ಮಹತ್ಯೆಯ ಮುಖವನ್ನ ನೋಡ್ತೇವೆ. ಎಲ್ಲೋ ಒಂದು ಕಡೆ ಹೊಂದಾಣಿಕೆ ಸಾಧ್ಯ ಆಗ್ತಾ ಇಲ್ಲ ಅಂತಾದ್ರೆ ಕೊನೆಯವರೆಗೂ ನಾವು ಇಳಿತಾ ಇದ್ದೇವೆ. ಆಲೋಚನೆ ಮಾಡಿ, ಸಮಸ್ಯೆ ಅನ್ನುವಂಥದ್ದು ಬಂದರೆ ಮಾತ್ರ ಅದು ಜೀವನದಲ್ಲಿ ಸಮಸ್ಯೆಯೇ ಇಲ್ಲ ಅಂತಾದ್ರೆ, ಜೀವನದಲ್ಲಿ ಸುಖವೇ ಇದೆ ಅಂತಾದ್ರೆ, ಜೀವನ ಅಂತ ಹೇಳಿದ್ರೆ ಅದಕ್ಕೊಂದು ಏನು ಅಂದ ಚಂದ ಯಾವುದೂ ಸಹ ಇರುವುದಿಲ್ಲ. ಬರೀ ಸುಖ ಅಂತಾದ್ರೆ ಜೀವನದಲ್ಲಿ ಕಷ್ಟಗಳು ಬೇಕು. ಆದರೆ ಕಷ್ಟಗಳು ಬಂದಾಗ ನಮ್ ಜೊತೆ ಯಾರಿರ್ತಾರೆ ಯಾರಿಲ್ಲ ಅನ್ನುವಂಥದ್ದು ಸೆಕೆಂಡರಿ. ನಮ್ ಜೊತೆ ಯಾರಿರ್ಲಿ ಯಾರಿಲ್ಲದೆ ಇರಲಿ, ಕಷ್ಟವನ್ನ ಎದುರಿಸ್ತೇನೆ ಅನ್ನುವಂತಹ ಆತ್ಮಸ್ಥೈರ್ಯ ನಮಗಿರಬೇಕು. ನಾವು CA ಎಂಟ್ರೆನ್ಸ್ ಹಾಲಿಗೆ ಹೋಗ್ಬೇಕಾಗಿದ್ರೆ ನನ್ನ ಪಕ್ಕದವರು ಹೆಲ್ಪ್ ಮಾಡ್ತಾನೆ ಅನ್ನುವಂತಹ ಆಲೋಚನೆಯಿಂದ ನಾವೇನಾದ್ರು ಹೋಗ್ತೇವಾ? ನಾನು ಎಷ್ಟು ಓದಿದ್ದೇನೆ, ನಾನು ಎಷ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ, ಅದರ ಬೇಸಿಸ್ ಮೇಲೆ ನಾನು CA ಅನ್ನುವಂತಹ ಸಮಸ್ಯೆಯನ್ನ ಬಿಡಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ ಅನ್ನುವಂತಹ ಆಲೋಚನೆಯನ್ನ ಮಾಡ್ತೇವೆ. ವಿವೇಕಾನಂದರು ಹೇಳುವಂತಹದ್ದು ಅದೇ, ಯುವಕರೇ, ಸಮಸ್ಯೆಗಳು ಬಂದಾಗ ಆ ಸಮಸ್ಯೆಗಳಿಂದ ಬೆನ್ನು ಕೊಟ್ಟು ಹಿಂದಕ್ಕೆ ಓಡದೆ ಆ ಸಮಸ್ಯೆಗಳಿಗೆ ಎದೆಯೊಡ್ಡಿ ನೀವು ನಿಂತಾಗ ಎಲ್ಲ ಸಮಸ್ಯೆಗಳಿಗೂ ಸಹ ಉತ್ತರ ನೀವಾಗ್ತೀರಿ ಅಂತ. ವಿವೇಕಾನಂದರು ಕಾಶಿಯ ಬೀದಿಯಲ್ಲಿ ಹೋಗ್ಬೇಕಾಗಿದ್ರೆ ಮಂಗಗಳ ಹಿಂಡು ಅವರನ್ನ ಅಟ್ಟಿಸಿಕೊಂಡು ಬರ್ತದಂತೆ. ತುಂಬಾ ಮಂಗಗಳು, ಒಂದು ಕಡೆಯಲ್ಲಿ ಎತ್ತರವಾದಂತಹ ಗೋಡೆ, ಇನ್ನೊಂದು ಕಡೆಯಲ್ಲಿ ದೊಡ್ಡದಾದಂತಹ ಕೆರೆ. ವಿವೇಕಾನಂದರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಕೋತಿಗಳು ಅನ್ನುವಂತಹ ಸಮಸ್ಯೆ ಅವರನ್ನ ಬೆನ್ನಟ್ಟಿ ಬರ್ತಾ ಇದೆ. ಮುಂದೆ ಹೋದ ಹಾಗೆ ಕೋತಿಗಳು ಸಹ ಶಬ್ದ ಮಾಡಿಕೊಂಡು ವಿವೇಕಾನಂದರ ಮೇಲೆ ಎರಗಿ ಬರ್ತಾ ಇದೆ. ವಿವೇಕಾನಂದರು ಓಡ್ತಾರೆ. ಅವ್ರು ಓಡಿದಂತಹ ಸ್ಪೀಡ್ ನಲ್ಲಿ ಮಂಗಗಳು ಸಹ ಹಿಂದೆ ಓಡ್ತಾ ಇತ್ತು. ಇದನ್ನ ನೋಡಿದಂತಹ ಯಾರೋ ಒಬ್ಬರು ಹೇಳಿದ್ರಂತೆ, ಕೋತಿಗಳಿಗೆ ಹೆದರಿ ನೀನು ಓಡುವುದರ ಬದಲು ಕೋತಿಗಳ ಕಣ್ಣಿನಲ್ಲಿ ಕಣ್ಣಿಟ್ಟು ಒಂದು ಸಲ ನೀನು ನೋಡು, ನಿನ್ನ ಶಕ್ತಿಯಿಂದ ಕೋತಿಯನ್ನು ಮರಳಿಸಲಿಕ್ಕೆ ನಿನಗೆ ಸಾಧ್ಯ ಇದೆ ಅಂತ. ಅಲ್ಲಿಗೆ ಆ ಕ್ಷಣಕ್ಕೆ ವಿವೇಕಾನಂದರಿಗೂ ಸಹ ಅನ್ನಿಸಿತು, ಇದು ಎಷ್ಟು ಅಂತ ಓಡ್ಲಿಕ್ಕೆ ಸಾಧ್ಯ, ಎಷ್ಟು ಓಡಿದ್ರು ಕೋತಿಗಳ ಹಿಂದೆ ಬರ್ತದೆ. ಒಂದು ಸರ್ತಿ ಧೈರ್ಯ ಮಾಡಿ ಆ ಮಂಗಗಳನ್ನ ನೋಡಿದ್ರು. ಆ ಮಂಗಗಳು ಅಲ್ಲಿಂದ ಪರಾರಿಯಾಯಿತು. ಇವತ್ತು ನಮ್ಮನ್ನ ನಾವು ವಿವೇಕಾನಂದರ ಸ್ಥಾನದಲ್ಲಿ ತಲುಪಿಸಿಕೊಳ್ತೇವೆ ಅಂತಾದ್ರೆ ನಮ್ಮ ಹಿಂದೆ ಇರುವಂತಹ ಮಂಗಗಳು ಯಾವುದು ಅಂತ ಹೇಳಿದ್ರೆ ನಮ್ಮ ಸೋಷಿಯಲ್ ಮೀಡಿಯಾ. ಒಂದು ಪುಸ್ತಕ ಓದಿದ್ರೆ ಅದಕ್ಕೊಂದು ಲಾಸ್ಟ್ ಪೇಜ್ ಅಂತ ಇರುತ್ತೆ. ಒಂದು ಫಿಲಂ ನೋಡಿದ್ರೆ ಅದಕ್ಕೂ ಸಹ ಒಂದು
ದ ಎಂಡ್ ಇರುತ್ತದೆ. ನಾವು ವಾಟ್ಸ್ಆ್ಯಪ್ನಲ್ಲಿ ಎಷ್ಟು ಸ್ವೈಪ್ ಮಾಡಲಿ, ಒಂದಲ್ಲ ಒಂದರ ಮೇಲೆ ಒಂದು ಚಾಟ್ಸ್ ಬರ್ತಾ ಹೋಗ್ತದೆ. ಫೇಸ್ಬುಕ್ ಅನ್ನ ಒಂದ್ಸತಿ ಓಪನ್ ಮಾಡಿದ್ರೆ ಸಾಕು, ಎಷ್ಟು ಬೇಕಿದ್ರು ಸ್ವೈಪ್ ಮಾಡಿ, ಫುಲ್ ಸ್ಟಾಪ್ ಅಂತ ಹೇಳಿಲ್ಲ. ಯೂಟ್ಯೂಬ್ ಅನ್ನ ಎಷ್ಟು ಸತಿ ಸ್ವೈಪ್ ಮಾಡಿ, ಯೂಟ್ಯೂಬ್ ಫುಲ್ ಸ್ಟಾಪ್ ಅಂತ ಹೇಳಿಲ್ಲ. ಆದ್ರೆ ಒಂದು ಸರ್ತಿ ಒಂದು ಕೈಯಲ್ಲಿರುವಂತಹ ಮೊಬೈಲ್ ಅನ್ನುವಂತಹ ಸಮಸ್ಯೆ ನನಗೆ ಬೇಕು, ಅಥವಾ ಇನ್ನೊಂದು ಕೈಯಲ್ಲಿ ಇರುವಂತಹ ನಮ್ಮ ಟೆಕ್ಸ್ಟ್ ಬುಕ್ಗಳು ಬೇಕು, ಜೀವನ ಬೇಕು ಅನ್ನುವಂತಹ ಒಂದು ಆಲೋಚನೆ ಮಾಡುತ್ತೇವೆ ಅಂತಾದ್ರೆ ದಿವಸಕ್ಕೆ 3 ರಿಂದ 4 ಗಂಟೆ ನಾವೇನು ಸೋಷಿಯಲ್ ಮೀಡಿಯಾದಲ್ಲಿ ವೇಸ್ಟ್ ಮಾಡ್ತಾ ಇದ್ದೇವೆ, ಅದೇ ಟೈಮ್ ಅನ್ನ ಏನಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ ಅಂತಾದ್ರೆ ಮೊದಲ ಅಟೆಂಪ್ಟ್ ನಲ್ಲೇ ಇಲ್ಲಿ ಕೂತಿರುವಂತಹ ಎಷ್ಟೋ ವಿದ್ಯಾರ್ಥಿಗಳು ಬಹುಶಃ CA/CS ಎಂಟ್ರೆನ್ಸ್ ಎಕ್ಸಾಮ್ ನಲ್ಲಿ ಪಾಸ್ ಆಗಿ ತ್ರಿಷಾದಲ್ಲಿ ಪ್ರಿನ್ಸಿಪಲ್ ಗೆ ಮ್ಯಾನೇಜ್ಮೆಂಟ್ ಗೆ ತಲೆ ಬಿಸಿ ಆಗಬೇಕು, ಈ ಮಕ್ಕಳ ಫ್ಲೆಕ್ಸ್ ಅನ್ನ ಎಲ್ಲಿ ನಾವು ಹಾಕ್ಲಿಕ್ಕೆ ಸ್ಪೇಸ್ ಇಲ್ಲ ಅಂತ. ಈ ರೀತಿಯಾಗಿ ನಾವು ಸಮಸ್ಯೆಗಳನ್ನು ಎದುರಿಸ್ತೇವೆ ಅಂತಾದ್ರೆ ಜೀವನದಲ್ಲಿ ಗೆಲ್ಲುವುದಕ್ಕೆ ಸಾಧ್ಯ ಇದೆ. ನಾವು ಮುಂದೆ ಹೋಗಬೇಕಾಗಿದ್ರೆ ಕಾಲಿರುವಂತಹ ಜನ ತುಂಬಾ ಇದ್ದಾರೆ. ನಾವು ಎಕ್ಸಾಮ್ ಏನಾದ್ರೂ ಪ್ರಿಪರೇಷನ್ ಮಾಡ್ತಾ ಇದ್ದೇವೆ ಅಂತಾದ್ರೆ ಹಿಂದಿನ ದಿವಸ ನಮ್ಮ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡ್ತಾರೆ, ಆ ಕ್ವಶನ್ ಏನ್ ಆನ್ಸರ್, ಈ ಕ್ವಶನ್ ಏನ್ ಆನ್ಸರ್ ಅಂತ ಹೇಳ್ಕೊಂಡು. ಅವರ ಉದ್ದೇಶ ಕ್ವಶನ್ ಗೆ ಆನ್ಸರ್ ಅನ್ನ ತಿಳ್ಕೊಳ್ಳುವಂತಹದ್ದು ಅಥವಾ ನೀವು ಓದದೇ ಇರುವ ಹಾಗೆ ಮಾಡುವಂತಹದ್ದು ಗೊತ್ತಿಲ್ಲ. ಕಾಲಿರುವಂತಹ ಜನ ನಮ್ಮ ಸುತ್ತಲೂ ಬಹಳಷ್ಟು ಇರ್ತಾರೆ. ಆದ್ರೆ ಆ ಎಲ್ಲ ಮೂರ್ಖರನ್ನ, ಆ ಎಲ್ಲ ಕಾಲೆಳೆಯುವ ಜನರನ್ನ ಐ ಡೋಂಟ್ ಕೇರ್ ಅಂತ ಹೇಳಿಕೊಂಡು ನಾವೇನಾದ್ರೂ ಮುಂದೆ ಹೋಗ್ತೇವೆ ಅಂತಾದ್ರೆ ಜೀವನದಲ್ಲಿ ಸಾಧನೆಯನ್ನ ಮಾಡುವುದಕ್ಕೆ ನಮಗೆ ಬೇಕಾದಷ್ಟು ಅವಕಾಶ ಸಿಗ್ತದೆ. ಸ್ವಾಮಿ ವಿವೇಕಾನಂದರಿಗೆ ಅವರ ಐರೋಪ್ಯ ರಾಷ್ಟ್ರಗಳ ಟ್ರಾವೆಲ್ ಏನಿದೆ, ಆ ಟ್ರಾವೆಲ್ ನಲ್ಲಿ ಎಲ್ಲರೂ ಸಹ ಸ್ವಾಮಿ ವಿವೇಕಾನಂದರು ಅಂತ ಹೇಳ್ಕೊಂಡು ಯಾರು ಅವರನ್ನ ಬರಮಾಡಿಕೊಳ್ತಾ ಇರಲಿಲ್ಲ. ಪ್ರತಿ ಹೆಜ್ಜೆಗೂ ಸಹ ಅವರಿಗೆ ಅವಮಾನ ಇತ್ತು, ಅವರನ್ನ ಪ್ರಶ್ನಿಸುವಂತಹ ಜನ ಇದ್ರು. ಅದೇ ಆಲೋಚನೆ ಮಾಡಿ, ಯಾವ ಟ್ರೈನ್ ನಲ್ಲಿ ಕಾವಿಯನ್ನ ಹುಟ್ಟಂತಹ ಕಪ್ಪು ಬಣ್ಣದ ಭಾರತೀಯ ಅನ್ನುವಂತಹ ಕಾರಣಕ್ಕಾಗಿ ಅಮೆರಿಕಾದ ಜನ ಸ್ವಾಮಿ ವಿವೇಕಾನಂದರನ್ನ ಅತ್ಯಂತ ನಿಕೃಷ್ಟವಾದಂತಹ ರೀತಿಯಲ್ಲಿ ಮೊದಲ ಬಾರಿಗೆ ನೋಡ್ತಾರೆಯೋ, ಅದೇ ವಿವೇಕಾನಂದರನ್ನ ಇಡೀ ಅಮೆರಿಕ ಕೊಂಡಾಡುವ ಸ್ಥಿತಿಗೆ ಸ್ವಾಮಿ ವಿವೇಕಾನಂದರು ಏರಿದ್ರು ಅಂತಾದ್ರೆ ಅದಕ್ಕೆ ಕಾರಣ ವಾಟ್ ಎವರ್ ಯು ಸೇ ಇಟ್ ಈಸ್ ಆಫ್ ಯುವರ್ ಚಾಯ್ಸ್, ಬಟ್ ವೇರ್ ಐ ವಾಂಟ್ ಟು ಬಿ ದಟ್ ಈಸ್ ಮೈ ಚಾಯ್ಸ್. ಹೇಳುವಂತಹ 1000 ಜನ ಇರಬಹುದು, ಬಟ್ ಬದುಕಿನಲ್ಲಿ ನಾನು ಏನಾಗಬೇಕು ಅನ್ನುವಂತಹ ಆಯ್ಕೆ ನಮ್ಮಲ್ಲಿದೆ ಅಂತಾದ್ರೆ ಜೊತೆಯಲ್ಲಿ ಸ್ವಾಮಿ ವಿವೇಕಾನಂದರ ಗುರುಗಳಂತಹ ರಾಮಕೃಷ್ಣ ಪರಮಹಂಸರಂತಹ ಗುರುಗಳ ಆದರ್ಶ ಮತ್ತು ಆಶೀರ್ವಾದ ಇದೆ ಅಂತಾದ್ರೆ ವಿದ್ಯಾರ್ಥಿಗಳೇ, ಬದುಕಿನಲ್ಲಿ ಎಲ್ಲವನ್ನೂ ಸಹ ಸಾಧಿಸಲಿಕ್ಕೆ ಸಾಧ್ಯ ಇದೆ. ನಾವು ಸನ್ಮಾನವನ್ನ ಪಡೆದುಕೊಳ್ಳಬೇಕು. ಎಲ್ಲಿ ಅಂತ ಹೇಳಿದ್ರೆ ಎಲ್ಲ ಸನ್ಮಾನಗಳು ನಮ್ಮ ಖುಷಿಯನ್ನ ಕೊಡುವುದಿಲ್ಲ. ಎಂತಹ ಸನ್ಮಾನಗಳು ನಮ್ಗೆ ಸಿಗಬೇಕು ಅಂತ ಹೇಳಿದ್ರೆ ಯಾವ ಅವಮಾನ ಮಾಡಿದಂತಹ ನೆಲದಲ್ಲಿ ಕ್ರಾಂತಿ ಸಂತ ಅನ್ನುವಂತಹ ಒಂದು ಬಿರುದನ್ನ ಸ್ವಾಮಿ ವಿವೇಕಾನಂದರಿಗೆ ಕೊಡ್ತಾರೆಯೋ, ಯಾವ ಚಿಕಾಗೋದ ಭಾಷಣವನ್ನ ಇವತ್ತಿಗೂ ಸಹ ಅಮೆರಿಕ ನೆನಪಿಟ್ಟುಕೊಳ್ಳುತ್ತದೆಯೋ ಅಂತಹ ಸ್ವಾಮಿ ವಿವೇಕಾನಂದರು ಅವಮಾನವಾದಂತಹ ಜಾಗದಲ್ಲಿ ಸನ್ಮಾನವನ್ನ ಪಡೆದುಕೊಂಡು ತೋರಿಸಿದ್ರಲ್ವಾ, ಅದಕ್ಕಿಂತ ಹೆಚ್ಚಿನ ಆದರ್ಶ ನಾವು ಏನಿರಬೇಕು, ನಮ್ಮ ಬದುಕು ಹಾಗಿರ್ಬೇಕು ಅಂತ ಹೇಳಿದ್ರೆ ಬರುವಂತಹ ಪ್ರಶ್ನೆಗಳಿಗೆ ಪ್ರತಿ ಸಲ ಉತ್ತರವನ್ನ ಕೊಟ್ಟು ಸೋತು ಹೋಗುವಂತಹದ್ದು ಬದುಕಲ್ಲ. ಪ್ರಶ್ನೆಗಳು ಎಷ್ಟೇ ಹಾಕಿ ಆ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡದೆ ಬದುಕನ್ನೇ ಉತ್ತರವಾಗಿಸಿಕೊಂಡು ಎಲ್ಲಿ ಅವಮಾನವಾಗ್ತದೆಯೋ ಅಲ್ಲಿ ಸನ್ಮಾನವನ್ನು ನಾವು ಪಡಿಬೇಕು ಅನ್ನುವಂತಹ ಆದರ್ಶವನ್ನ ಸ್ವಾಮಿ ವಿವೇಕಾನಂದರ ಬದುಕಿನಿಂದ ನಾವು ಪಡಿಬೇಕು. ಏಕಾಗ್ರತೆಯ ಬಗ್ಗೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಕಾನ್ಸಂಟ್ರೇಷನ್ ಅಂತ ಹೇಳಬೇಕಾಗಿದ್ರೆ ಮ್ಯಾಕ್ಸಿಮಮ್ ನಮ್ಮ ಕ್ಲಾಸ್ ರೂಮ್ಗಳಲ್ಲಿ 40 ಮಿನಿಟ್ ಪೀರಿಯಡ್ ಅಥವಾ 1 ಅವರ್ ಪೀರಿಯಡ್ ಯಾಕೆ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 30 ನಿಮಿಷ ಮಕ್ಕಳು ಕಾನ್ಸಂಟ್ರೇಷನ್ ಇಟ್ಕೊಂಡು ಕ್ಲಾಸ್ ಅನ್ನ ಕೇಳುತ್ತಾರೆ ಅಂತ. 30 ರಿಂದ 30 ನಿಮಿಷ ಅದು ಹೀಗೆ ಹೋಗಿ ಹೀಗೆ ಬರುತ್ತೆ ಅಥವಾ ರಿಫ್ಲೆಕ್ಷನ್ ಆಗಿ ಅಲ್ಲೇ ನಿಲ್ತದೆ.
ಪಾಸ್ ಆಗಿ ಸ್ಟೋರ್ ಆಗುವಂತದ್ದು ಕಡಿಮೆ. ನಮ್ಮ ಕಾನ್ಸಂಟ್ರೇಷನ್ ಹೇಗಿರ್ತದೆ? ಕ್ಲಾಸ್ ರೂಮ್ ನಲ್ಲಿ ಟೀಚರ್ ಅತಿ ಅದ್ಭುತವಾಗಿ ಪಾಠವನ್ನ ಮಾಡ್ತಾರೆ, ಯಾರಾದ್ರೂ ವಿಂಡೋದ ಮೂಲಕ ಪಾಸ್ ಆದ್ರೂ ಗ್ರಹಚಾರಕ್ಕೆ ನಮ್ಮ ಕಣ್ಣು ಆ ಕಡೆ ಹೋಯ್ತು ಅಂತಾದ್ರೆ ಇವ್ರು ಯಾರಿರ್ಬೋದು, ಇವರೆಲ್ಲಿಂದ ಬಂದಿರ್ಬೋದು, ಇವ್ರು ಯಾಕೆ ಬಂದಿರ್ಬೋದು, ಆಲೋಚನೆಗಳು ಆರಂಭ ಆಯಿತು, ಕಾನ್ಸಂಟ್ರೇಷನ್ ಹೋಯ್ತು. ನಾಳೆ ದಿವಸ ಎಕ್ಸಾಮ್ ಇದೆ, ಓದ್ಲೇಬೇಕು, 100/100 ತೆಗಿಲೇಬೇಕು. ಪ್ರತಿ ಸರ್ತಿ ಮೇಡಮ್ ಪೇಪರ್ ಕೊಡ್ಬೇಕಾಗಿದ್ರೆ ಯಾವಾಗಲೂ 50 ತೆಗಿತಿ, ಯಾವಾಗಲೂ 60 ತೆಗಿತಿ ಅಂತ ಬೈತಾ ಇರ್ತಾರೆ. ಈ ಸರ್ತಿ ಟೀಚರ್ಗೆ ಆಶ್ಚರ್ಯ ಆಗುವ ಹಾಗೆ ಔಟ್ ಆಫ್ ಔಟ್ ತೆಗಿಬೇಕು ಅಂತ ಹೇಳ್ಕೊಂಡು ಸಂಕಲ್ಪ ಮಾಡ್ತೇವೆ. ಪುಸ್ತಕವನ್ನ ಎದುರುಗಡೆ ಇಟ್ಟುಕೊಂಡು ಓದ್ತೇವೆ. ಅಪ್ಪ ಅಮ್ಮ ಒಂದು ಮಿಸ್ಟೇಕ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮಕ್ಕಳು ಚಂದ ಮಾಡಿ ಓದ್ಬೇಕು ಅಂತ ಹೇಳ್ಕೊಂಡು ದೊಡ್ಡ ಬೆಡ್ ಹಾಕೊಡ್ತಾರೆ. ಆ ಬೆಡ್ ಅನ್ನ ನೋಡ್ಬೇಕಾಗಿದ್ರೆ ಮಲಗಬೇಕು ಅಂತ ಅನ್ನಿಸ್ತದೆ. ತುಂಬಾ ಸೆಕೆ ಇದೆ ಮಂಗಳೂರು ಸಿಟಿಯಲ್ಲಿ, ಎಸಿ ಹಾಕೊಡ್ತಾರೆ. ಎಸಿಯನ್ನ ಒಂದು 20ಕ್ಕೆ 18ಕ್ಕೆ 15ಕ್ಕೆ ತೆಗೆದು ಬಿಟ್ರೆ ಅಂತೂ ನಾಳೆ ದಿವಸ ಟೀಚರಿಗೆ ಚಾಲೆಂಜ್ ಮಾಡಬೇಕು ಅನ್ನುವಂತಹ ಆಲೋಚನೆ ಬೆಡ್ ಮೇಲೆ ಮಲ್ಕೊಂಡು ಬಿಡ್ತಾರೆ. ಸರಿ, ನಾವು ಮೊಬೈಲ್ ಅನ್ನ ನೋಡ್ಲೇಬಾರದು. ಎಷ್ಟು ಸರ್ತಿ ನೋಟಿಫಿಕೇಶನ್ ಸೌಂಡ್ ಮಾಡಿದ್ರು ಸಹ ನೋಡ್ಲಿಕ್ಕೆ ಇಲ್ಲ. ಯಾಕೆ? ನಾಳೆ ನನ್ನ ಗಂಟೆ ಎದುರುಗಡೆ ಇರುವಂತಹದ್ದು ಔಟ್ ಆಫ್ ಔಟ್. ಅರ್ಧ ಗಂಟೆ ಆಗ್ತದೆ, ಎಲ್ಲೋ ಒಂದು ವೈಬ್ರೇಷನ್ ಮೋಡಲ್ಲಿ ಇಟ್ಟಿರ್ತೇವೆ. ಒಂದು ಸರ್ತಿ ಅದು ಕುಯ್ ಅಂತ ಹೇಳಿದ್ರೆ ಸಾಕು, ನಮ್ಮ ಮನಸ್ಸು ಕೂಡ ಕುಯ್ 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 ಅಂತ ಹೇಳ್ಕೊಂಡು ಅದು ಹಿಂದ್ಗಡೆ ಹೋಗ್ತದೆ. ಕಾನ್ಸಂಟ್ರೇಷನ್ ಹೇಗಿರಬೇಕು? ಆಲೋಚನೆ ಮಾಡಿ, ಅರ್ಧ ಗಂಟೆಗಳ ಕಾಲ 1 ಗಂಟೆಗಳ ಕಾಲ ನನ್ನ ಭವಿಷ್ಯವನ್ನ ರೂಪಿಸುವಂತಹ ಪಠ್ಯ ಪುಸ್ತಕಗಳಿಗೆ ಮಾತ್ರ ಟೈಮ್ ಇಲ್ಲ. ಅರ್ಧ ಗಂಟೆ ನೀವು ಫೇಸ್ಬುಕ್ ಅನ್ನ ಓಪನ್ ಮಾಡಿ, ಅಮ್ಮ ಹೊರಗಡೆಯಿಂದ ಜೀವ ಹೋಗ್ತಾ ಇದೆ ಬಾ ಅಂತ ಹೇಳಿದ್ರು ಸಹ ನಮ್ಗೆ ಕೇಳಿಸೋದಿಲ್ಲ. ಫಿಲಮ್ ಅನ್ನ ನೋಡ್ಬೇಕಾಗಿದ್ರೆ ಕಾನ್ಸಂಟ್ರೇಷನ್ ಇರುತ್ತೆ, ಫೇಸ್ಬುಕ್ ಗಳಲ್ಲಿ ರೀಲ್ಸ್ ಅನ್ನ ನೋಡ್ಬೇಕಾಗಿದ್ರೆ ಕಾನ್ಸಂಟ್ರೇಷನ್ ಇರುತ್ತೆ. ಒಂದು ವೇಳೆ ಅದೇ ಕಾನ್ಸಂಟ್ರೇಷನ್ ಏನಾದ್ರೂ ನಾವು ನಮ್ಮ ಸ್ಟಡೀಸ್ ನಲ್ಲಿ ತರ್ತೇವೆ ಅಂತಾದ್ರೆ ವಿವೇಕಾನಂದರ ಸಾಲಿನಲ್ಲಿ ನಿಲ್ಲುವಂತಹ ಮಂಗಳೂರಿನ ಒಬ್ಬ ವಿದ್ಯಾರ್ಥಿ XYZ ನೀವಾಗಬಹುದು. ನಮಗೆ 10 ಸರ್ತಿ ಓದಿದ್ರು ಸಹ ಒಂದು ಥಿಯರಿಯನ್ನ ನೆನಪಿಟ್ಕೊಳ್ಳಿಕ್ಕೆ ಆಗುದಿಲ್ಲ. ಸ್ವಾಮಿ ವಿವೇಕಾನಂದರು ದಿನಕ್ಕೊಂದು ಸಂಪುಟಗಳನ್ನು ಓದಿ ಮುಗಿಸ್ತಾ ಇದ್ದಾರೆ. ಅವ್ರು ಮೀರತ್ನಲ್ಲಿ ಇರಬೇಕಾಗಿದ್ರೆ ಸ್ವಾಮಿ ಅಖಂಡಾನಂದರ ಹತ್ತಿರ ಪ್ರತಿ ದಿವಸ ಲೈಬ್ರರಿಗೆ ಹೋಗಿ ಒಂದೊಂದು ಪುಸ್ತಕವನ್ನ ತರಿಸ್ತಾ ಇದ್ದಾರೆ. ಲೈಬ್ರರಿಯಲ್ಲಿ ತುಂಬಾ ಆಶ್ಚರ್ಯ ಆಗ್ತದೆ. ಒಂದು ಸಂಪುಟ ಅಂತ ಹೇಳಿದ್ರೆ ಓದ್ಲಿಕ್ಕೆ 1 ತಿಂಗಳು ಬೇಕು. ಈ ಮನುಷ್ಯ ದಿನ ಬೆಳಗ್ಗೆ ಒಂದು ಪುಸ್ತಕವನ್ನ ತೆಗೆದುಕೊಂಡು ಹೋಗ್ತಾನೆ, ಮಾರನೇ ದಿವಸ ಆ ಪುಸ್ತಕವನ್ನ ರಿಟರ್ನ್ ಮಾಡ್ತಾರೆ. ಅಖಂಡಾನಂದರ ಹತ್ರ ಲೈಬ್ರರಿಯನ್ನು ಕೇಳುತ್ತಾರಂತೆ, ನೀವು ನಿಜವಾಗಿ ಪುಸ್ತಕವನ್ನ ಓದ್ತಾ ಇದ್ದೀರಾ ಇಲ್ವಾ ಅಂತ. ಅಖಂಡಾನಂದರು ಸ್ವಾಮಿ ವಿವೇಕಾನಂದರ ಹತ್ರ ಅದೇ ಮಾತನ್ನ ಹೇಳ್ತಾರೆ. ಮಾರನೇ ದಿವಸ ವಿವೇಕಾನಂದರು ಪುಸ್ತಕವನ್ನ ತೆಗೆದುಕೊಂಡು ಹೋಗಿ ಲೈಬ್ರರಿಗೆ ಹೋಗ್ತಾರೆ. ಲೈಬ್ರರಿ ಅಂತ ಕೇಳುತ್ತಾರೆ, ನೀನು ಇಷ್ಟು ಪುಸ್ತಕಗಳಲ್ಲಿ ಯಾವ ಪುಸ್ತಕದ ಒಳಗಡೆ ಇರುವಂತಹ ಯಾವ ಪ್ರಶ್ನೆಯನ್ನ ಕೇಳಿದರೂ ಸಹ ಐ ಆಮ್ ರೆಡಿ ಟು ಆನ್ಸರ್. ಪ್ರಶ್ನೆಯನ್ನ ಕೇಳುತ್ತಾರೆ. ವಿವೇಕಾನಂದರ ಉತ್ತರವನ್ನ ಮಾತ್ರ ಅಲ್ಲ, ಯಾವ ಪೇಜ್ ನಲ್ಲಿ ಎಷ್ಟು ಪ್ಯಾರಾದಲ್ಲಿ ಆ ಉತ್ತರ ಇದೆ ಅನ್ನೋದನ್ನು ಹೇಳ್ತಾರೆ. ನಮಗೆ ಪ್ಯಾರಾ ಬಿಡಿ, ಲೈನ್ ಬಿಡಿ, ಕಾನ್ಸೆಪ್ಟೇ ನಮಗೆ ಬರುವುದಿಲ್ಲ. ಒಂದು ವೇಳೆ ವಿವೇಕಾನಂದರಷ್ಟಲ್ಲದೆ ಇದ್ದು ಒಬ್ಬ ನರೇಂದ್ರನಿಗೆ, ಒಬ್ಬ ವಿವೇಕಾನಂದರಿಗೆ 11 ಸಂಪುಟಗಳನ್ನ 11 ದಿವಸದಲ್ಲಿ ಓದಿದ ಎಲ್ಲವನ್ನು ಅರ್ಥ ಮಾಡಿಟ್ಟುಕೊಂಡು ನೆನಪಲ್ಲಿ ಇಟ್ಟುಕೊಳ್ಳುವಂತಹ ಶಕ್ತಿ ಇದೆ ಅಂತಾದ್ರೆ, ಅದೇ ನೆಲದಲ್ಲಿ ಹುಟ್ಟಿರುವಂತಹ ನಮಗೆ 3 ವರ್ಷದ BCom BBA BCAಗಳ ಟೆಕ್ಸ್ಟ್ ಬುಕ್ಗಳನ್ನು ಅರ್ಥ ಮಾಡಿಕೊಂಡು ಓದಲಿಕ್ಕೆ ಕಷ್ಟ ಇದೆಯಾ? ವಿವೇಕಾನಂದರ ಆದರ್ಶವನ್ನ ನಾವಿವತ್ತು ಪಡಿಬೇಕಾಗಿದೆ. ಇನ್ನೊಂದು ಅದ್ಭುತವಾದಂತಹ ಆಲೋಚನೆ ವಿವೇಕಾನಂದರು ಕೊಡುವಂತಹದ್ದು ಸೇವೆ ಅಂತ. ನಾವು ಸೇವೆ ಮಾಡ್ತೇವೆ. ಹೇಗೆ ಸೇವೆ ಅಂತ ಹೇಳಿದ್ರೆ, ನೀವು ತ್ರಿಷಾದಲ್ಲಿ NSS ಅಂತ ಏನಾದ್ರು ಇದೆ ಅಂತಾದ್ರೆ ಪ್ರತಿ ಸ್ಯಾಟರ್ಡೆ ಆಫ್ಟರ್ನೂನ್ NSS ಪ್ರೋಗ್ರಾಮ್ಗಳನ್ನ ಮಾಡಬೇಕು. ಏನಾದ್ರೂ ರಾಮಕೃಷ್ಣ ಮಿಷನ್ ಜೊತೆಗೆ ಟೈ ಅಪ್ ಹಾಕೊಂಡು ಪ್ರತಿ ಸಂಡೇ ಏನಾದ್ರೂ ನೀವು 6 to 8 ಮಂಗಳೂರಿನ ಬೀದಿಗಳನ್ನ ಕ್ಲೀನ್ ಮಾಡ್ಲಿಕ್ಕೆ ಹೋಗ್ತೀರಿ ಅಂತಾದ್ರೆ ನಾವು ನಮ್ಮದೊಂದು ದೊಡ್ಡ ಸೇವೆ ಅಂತ ಆಲೋಚನೆ ಮಾಡ್ತೇವೆ. ಹೆಕ್ಕುವಂತಹ 4 ಕಸ ಅದು ಒಂದು ಹಿಸುಡಿಯನ್ನ ಇಟ್ಟುಕೊಂಡು ಸ್ವಚ್ಛ ಭಾರತ್ ಮಿಷನ್ ಅಂತ ಹೇಳ್ಕೊಂಡು ಸೆಲ್ಫಿಯನ್ನು ಅಪ್ಲೋಡ್ ಮಾಡ್ತೇವೆ. ಗಂಟೆಗೆ ಒಂದ್ಸತಿ ಫೇಸ್ಬುಕ್ ಅನ್ನ ಚೆಕ್ ಮಾಡ್ತೇವೆ, ಎಷ್ಟು ಲೈಕ್ಸ್ ಬಂದಿದೆ, ಎಷ್ಟು ಕಾಮೆಂಟ್ ಬಂದಿದೆ ಅಂತ. ಆಲೋಚನೆ ಮಾಡಿ, ವಿವೇಕಾನಂದರು ಹೇಳುವಂತಹದ್ದು ಸೆಲ್ಫಿಗಾಗಿ ಕೆಲಸ ಅಲ್ಲ, ಸೆಲ್ಫಿಗಾಗಿ ಸಾಧನೆಯೂ ಅಲ್ಲ.
ವಿವೇಕಾನಂದ ಹೇಳುವಂತಹದ್ದು ಸಮಾಜ ನಿನ್ನನ್ನ ನೆನಪಿಟ್ಟುಕೊಳ್ಳುತ್ತದೆಯೋ ಇಲ್ಲವೋ ಅನ್ನುವಂತಹ ಸೆಕೆಂಡರಿ, ಬಟ್ ನಿನ್ನಲ್ಲಿ ಏನಿದೆ ಅದನ್ನು ನೀನು ಸಮಾಜಕ್ಕಾಗಿ ಕೊಡು ಅನ್ನುವಂತಹ ಆಲೋಚನೆಯನ್ನ ಕೊಟ್ಟ ಕಾರಣದಿಂದ ಯಾವ ಭಾರತದ ಹೆಮ್ಮೆಯ ಪುತ್ರ ಟಾಟಾ ಅವರನ್ನ ನಾವು ಕಳೆದುಕೊಂಡಿದ್ದೇವೆಯೋ ಆ ಪರಂಪರೆಯ ಜೆಮ್ಶೆಡ್ಜಿ ಟಾಟಾ ಅವರು ಬೆಂಗಳೂರಿನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅನ್ನುವುದನ್ನ ತೆರೀತಾರೆ ಅಂತಾದ್ರೆ ಸೈನ್ಸ್, ಟೆಕ್ನಾಲಜಿ, ಬೋಧನೆ, ರಿಸರ್ಚ್ ಅನ್ನುವಂತಹ ಆಯ್ಕೆಗಳು, ಅವಕಾಶಗಳು ಬಂದಾಗ ಕೇವಲ ಭಾರತೀಯರೆಲ್ಲ ಜಗತ್ತಿನ ಜನ ಬೆಂಗಳೂರಿನ IISc ಅನ್ನ ನೋಡ್ತಾರೆ ಅಂತಾದ್ರೆ ಅದಕ್ಕೆ ಕಾರಣ ಸ್ವಾಮಿ ವಿವೇಕಾನಂದರು ಕೊಟ್ಟಂತಹ ಆದರ್ಶಗಳು, ಸ್ವಾಮಿ ವಿವೇಕಾನಂದರು ಕೊಟ್ಟಂತಹ ಚಿಂತನೆಗಳು. ನೌಕಾಯಾನದಲ್ಲಿ ಜೊತೆಯಾಗುವಂತಹ ಟಾಟಾ ಅವರಿಗೆ ನಾನೊಬ್ಬ ಇಂಡಸ್ಟ್ರಿಯಲಿಸ್ಟ್ ಅಂತ ಹೇಳ್ಕೊಂಡು ಪರಿಚಯವನ್ನ ಮಾಡಬೇಕಾಗಿದ್ರೆ ಶಿಕ್ಷಣಕ್ಕಾಗಿ ಏನಾದರೂ ಮಾಡಿ ಭಾರತಕ್ಕೆ ಬೇಕಾಗಿರುವಂತಹದ್ದು ಚಾರಿತ್ರ್ಯವನ್ನ ನಿರ್ಮಿಸುವಂತಹ ಬೋಧನೆಯನ್ನ ಮಾಡುವಂತಹ ಶಿಕ್ಷಣ ಸಂಸ್ಥೆಗಳು ಅಂತ ಹೇಳ್ತಾರೆ. ಆ ಒಂದು ಆಲೋಚನೆಯಿಂದ ಇವತ್ತು ಟಾಟಾ ಇನ್ಸ್ಟಿಟ್ಯೂಟ್ ಭಾರತದ ಹೆಮ್ಮೆಯಾಗಿ ಬೆಳೆದಿದೆ. ಹಿಂದುಗಡೆ ಇದ್ದದ್ದು ಸ್ವಾಮಿ ವಿವೇಕಾನಂದರ ಸೇವೆ ಎನ್ನುವಂತಹ ಆಲೋಚನೆ. ರಾಕ್ಫೆಲ್ಲರ್ ಫೌಂಡೇಶನ್ ಅಂತ ನಾವು ಕೇಳಿದ್ದೇವೆ. ರಾಕ್ಫೆಲ್ಲರ್ ಅಮೆರಿಕಾದಲ್ಲಿ ಇವತ್ತಿಗೂ ಬಹುಶಃ ಇನ್ನು ಮುಂದಿನ ಜನರೇಷನ್ನಿಗೂ ಸಹ ಆದರ್ಶವಾಗಬಲ್ಲಂತಹ ಒಬ್ಬ ವ್ಯಕ್ತಿ, ಒಬ್ಬ ಕಾರ್ಪೊರೇಟರ್. ರಾಕ್ಫೆಲ್ಲರ್ ತನ್ನ ಬದುಕಿನ ಯಾವುದೋ ಒಂದು ಹಂತದಲ್ಲಿ ಸಾಯ್ಬೇಕು ಅಂತ ಹೇಳ್ಕೊಂಡು ಹೊರಡ್ತಾರಂತೆ. ಹಣ ಇತ್ತು, ಖುಷಿ ಇತ್ತು, ಹೆಸರಿತ್ತು, ಎಲ್ಲಿ ಹೋದ್ರೂ ಕೂಡ ರಾಕ್ಫೆಲ್ಲರ್ ಬಂದಿದ್ದಾನೆ ಎನ್ನುವಂತಹ ಸ್ವಾಗತ ಇತ್ತು. ಅಂತಹ ಒಂದು ಸ್ಟೇಟಸ್ ಅವನು ತಲುಪಿದ ನಂತರ ಸುಸೈಡ್ ಮಾಡ್ಕೊಳ್ಬೇಕು ಅನ್ನುವಂತಹ ಆಲೋಚನೆ ಬರ್ತದೆ. ಯಾರೋ ಹೇಳಿದಂತೆ ಅಮೆರಿಕಾದಲ್ಲಿ ಸ್ವಾಮಿ ವಿವೇಕಾನಂದ ಇದ್ದಾರೆ, ಹೋಗಿ ಭೇಟಿಯಾಗುವಂತ. ಸಾಮಾನ್ಯವಾಗಿ ನಮಗೆ ಒಂದು CA ಎಕ್ಸಾಮ್ ಕ್ವಾಲಿಫೈ ಆದ್ರೆ ಒಂದು ಅರ್ಧ ಕೊಂಬು ಬರ್ತದೆ, CA ಕಂಪ್ಲೀಟ್ ಆದ್ರೆ ಕೊಂಬುಗಳು ಉದ್ದ ಆಗ್ತದೆ. ಪಕ್ಕದ ಮನೆಯಲ್ಲಿ ಏನಾದ್ರೂ CA ಫೇಲ್ ಕ್ವಾಲಿಫೈ ಆಗದೆ ಇದ್ರೆ, PUC ಫೇಲ್ ಆಗಿದ್ದಿದ್ರೆ ಅವನು PUC ಫೇಲ್, ನಾನು CA ಕ್ಲಿಯರ್ ಮಾಡ್ಕೊಂಡಿದ್ದೇನೆ, ಕೊಂಬು ದೊಡ್ಡಾಗ್ತಾ ಹೋಗ್ತದೆ. ಅದೇ ತರ ರಾಕ್ಫೆಲ್ಲರಿಗೂ ಸಹ ಒಂದು ಸ್ವಲ್ಪ ಕೊಂಬು ದೊಡ್ಡದಿತ್ತಂತೆ. ಬಾಗಿಲನ್ನು ತಡ್ಕೊಂಡು ಒಳಗಡೆ ಬರ್ತಾರೆ, ಸ್ವಾಮಿ ವಿವೇಕಾನಂದರನ್ನ ನೋಡ್ತಾರೆ. ಸ್ವಾಮಿ ವಿವೇಕಾನಂದರು ಬರೀತಾ ಇರ್ತಾರೆ, ರಾಕ್ಫೆಲ್ಲರ್ ಬಂದಿದ್ದಾನೆ, ಕಾವಿಯನ್ನ ಉಂಟಂತಹ ಸಂತ ನೋಡಿ ಗೌರವಿಸ್ತಾ ಇಲ್ಲ ಅಂತ ಹೇಳ್ಕೊಂಡು ರಾಕ್ಫೆಲ್ಲರ್ ಸಿಟ್ಟು ಬರುತ್ತೆ. ವಿವೇಕಾನಂದರು ಕೂತಿದ್ದಂತಹ ಟೇಬಲ್ ಅನ್ನ ಕುಡ್ತಾರೆ. ವಿವೇಕಾನಂದರು ಒಂದ್ಸತಿ ಈ ತರ ನೋಡ್ತಾರೆ, ನೋಡಿ ರಾಕ್ಫೆಲ್ಲರ್ನ ಹಿಸ್ಟ್ರಿಯನ್ನ ಹೇಳ್ತಾರೆ. ರಾಕ್ಫೆಲ್ಲರಿಗೆ ಮಾತ್ರ ಗೊತ್ತಿದ್ದಂತಹ ಅನೇಕ ಸತ್ಯಗಳನ್ನ ಹೇಳ್ತಾರೆ. ರಾಕ್ಫೆಲ್ಲರಿಗೆ ಆಶ್ಚರ್ಯ ಆಗ್ತದೆ. ರಾಕ್ಫೆಲ್ಲರ್ ತನ್ನ ಸಮಸ್ಯೆಯನ್ನು ಹೇಳಿಕೊಡಬೇಕಾಗಿದೆ. ವಿವೇಕಾನಂದರು ಹೇಳ್ತಾರೆ, ನಿನ್ನ ಹತ್ತಿರ ಇರುವಂತಹ ಆಸ್ತಿ ಅದು ಕೇವಲ ಇನ್ನೊಬ್ಬರಿಗೆ ಸ್ವಂತ ಅಲ್ಲ. ಸಮಾಜದಲ್ಲಿ ಆ ಹಣಕ್ಕಾಗಿ, ಊಟಕ್ಕಾಗಿ, ಶಿಕ್ಷಣಕ್ಕಾಗಿ, ಆಹಾರ ವಸತಿಗಾಗಿ ದುಡ್ಡು ಬೇಕು ಅಂತ ಹೇಳುವಂತಹ ಎಷ್ಟೋ ಜನ ಇದ್ದಾರೆ. ಆ ಜನರಿಗೆ ಏನಾದ್ರೂ ನೀನು ನಿನ್ನ ದುಡ್ಡನ್ನ ಹಂಚ್ತಿ ಅಂತಾದ್ರೆ ನಿನಗೆ ನೆಮ್ಮದಿ ಸಿಗ್ತದೆ ಅಂತ. ಅಲ್ಲಿಂದ ಹೋಗ್ತಾನೆ, ಮರಳಿ ಬರ್ತಾನೆ. ವಿವೇಕಾನಂದರ ಹತ್ರ ಹೇಳ್ತಾರೆ, ನಾನು ಒಂದಷ್ಟು ಚಾರಿಟಿಯನ್ನು ಕೊಡ್ತಾ ಇದ್ದೇನೆ ಅಂತ ಹೇಳ್ಕೊಂಡು ಅದು ಆ ನಂತರದಲ್ಲಿ ರಾಕ್ಫೆಲ್ಲರ್ ಫೌಂಡೇಶನ್ ಅನ್ನುವಂತಹ ಸಾಮಾಜಿಕ ಕೇಂದ್ರವಾಗಿ ಹೆಸರು ಮಾಡಿತ್ತು ಅಂತಾದ್ರೆ ಅದರ ಹಿಂದುಗಡೆ ಇದ್ದದ್ದು ಸ್ವಾಮೀಜಿಯವರ ಆದರ್ಶ. ನೀವು CA ಆಯಿತು ಅಂತ ಹೇಳ್ತೀವಿ, ಆಯ್ತು CA ಮಾಡ್ಲಿಕ್ಕಾಗಲಿಲ್ಲ, MBA MCA ಏನೋ ಮಾಡಿದ್ರಿ, ಎಲ್ಲೋ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಜಾಬ್ ಕೂಡ ಸಿಗುತ್ತೆ. ಸಿಕ್ಕಿ ಒಂದೆರಡು ವರ್ಷ ಬೆಂಗಳೂರಿನಲ್ಲೋ ಭಾರತದಲ್ಲೋ ಕೆಲಸ ಮಾಡಿದ ನಂತರ ನಿಮ್ಗೇನಾದ್ರೂ ಪ್ರಮೋಷನ್ ಆಗಿ ಅಮೆರಿಕಾಕ್ಕೋ ಯುರೋಪಿಗೋ ಯಾವುದೋ ಒಂದು ಪಾಶ್ಚಿಮಾತ್ಯ ದೇಶದ ಟಿಕೆಟ್ ಸಿಕ್ಕಿತ್ತು ಅಂತಾದ್ರೆ ಹೋಗ್ತೀರಿ. ಹೋಗುವಂತ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಹೋಗ್ತೇವೆ. ಒಂದು 5 ವರ್ಷ, 10 ವರ್ಷ, 15 ವರ್ಷ ಅಲ್ಲಿ ದುಡಿತೇವೆ. ಮತ್ತು ಮರಳಿ ಭಾರತಕ್ಕೆ ಬರಬೇಕಾಗಿದ್ರೆ ನಾವೇನ್ ಮಾಡ್ತೇವೆ? ಫೇಸ್ಬುಕ್ನಲ್ಲಿ ಹಾಕ್ತೇವೆ, ಭಾರತದ ಯಾವುದೋ ಒಂದು ಬೀದಿಯಲ್ಲಿ ತುಂಬಾ ಕಸ ಇದೆ, ಆ ಬೀದಿಯಲ್ಲಿ ನೀವು ಹೋಗ್ತಾ ಇದ್ದೀರಾ, ಒಂದು ಫೋಟೋ ತೆಗಿತೇವೆ, ಫೇಸ್ಬುಕ್ಗೆ ಅಪ್ಲೋಡ್ ಮಾಡ್ತೇವೆ. ಭಾರತದ ಬೀದಿಗಳಲ್ಲಿ ಕಸ ಇದೆ, ನಾನಿದ್ದಂತಹ ಅಮೆರಿಕಾದಲ್ಲಿ ಒಂದು ದೊಡ್ಡ ಕಸ ಇಲ್ಲ ಅಂತ. ಬಸ್ಸಲ್ಲಿ ಹೋಗ್ಬೇಕಾಗಿದ್ರೆ ಕುರ್ಕುರೆ ಪ್ಯಾಕೆಟ್ ತಗೊಳ್ತೇವೆ, ಕುರ್ಕುರೆ ತಿಂತೇವೆ, ಆಚೆ ಈಚೆ ನೋಡ್ತೇವೆ, ಯಾರು ಇಲ್ಲ ಅಂತಾರೆ ಬಸ್ಸಿನ ಹೊರಗಡೆ ಹಾಕ್ತೇವೆ. ಭಾರತದಲ್ಲಿ ನಾನೇ ವ್ಯಕ್ತಿ, ನಾನೇ ಅಮೆರಿಕಕ್ಕೆ ಹೋಗ್ಬೇಕಾಗಿದ್ರೆ ನಾನೊಬ್ಬ ಸ್ವಚ್ಛತಾ ಮೂರ್ತಿ. ಅದೇ ಮಂಗಳೂರಿಗೆ ಬರ್ಬೇಕಾಗಿದ್ರೆ ಕೊಟ್ಟಾರದಿಂದ ಇಲ್ಲಿಗೆ ನಡ್ಕೊಂಡು ಬರ್ಬೇಕು ಅಂತಾದ್ರೆ
ಹಸಿವೆ ಆಗ್ತದೆ, ಚಾಕ್ಲೇಟ್ ತಿಂತೇವೆ, ರ್ಯಾಪರ್ ಅನ್ನ ಬಾಗಿಗೆ ಹಾಕುವ ಬದಲು ಆಚೆ ಈಚೆ ನೋಡಿ ಎಲ್ಲೋ ಒಂದಷ್ಟು ಜನ ಅವೇರ್ನೆಸ್ ಮೂಡಿದೆ, ಬಟ್ ಎಲ್ಲೋ ಒಂದಷ್ಟು ಜನ ಅದನ್ನ ಅಲ್ಲೇ ಹಾಕ್ತೇವೆ. ವಿವೇಕಾನಂದರು ಎಂತಹ ಉತ್ತರವನ್ನ ದೇಶವನ್ನು ಕೊಡ್ತಾರೆ ಅಂತ ಹೇಳಿದ್ರೆ, ವಿವೇಕಾನಂದರು 4 ವರ್ಷಗಳ ಕಾಲ ಮೊದಲ ಪ್ರವಾಸವನ್ನ ಅಮೆರಿಕಾದಲ್ಲಿ ಮಾಡಿದ ನಂತರ ಅಮೆರಿಕಾದಿಂದ ಹೊರಡಬೇಕಾಗಿದ್ರೆ ಅಮೆರಿಕಾದ ಜನ ಕೇಳ್ತಾ ಇರ್ತಾರೆ, ನೀವು ಭಾರತದಿಂದ ಭೋಗಭೂಮಿಗೆ ಬಂದಿದ್ದೀರಾ, ಅಮೆರಿಕಾದಲ್ಲಿ ನಿಮಗೆ ಬೇಕಾದಂತಹ ಹೆಸರು ಸಿಕ್ಕಿತು, ನಿಮಗೆ ಬೇಕಾದಂತಹ ಎಲ್ಲವೂ ಸಿಕ್ಕಿತು, ನೀವು ಅಮೆರಿಕಾದಲ್ಲೇ ಉಳ್ಕೊಳ್ತೀರಿ ಅಂತಾದ್ರೆ ನಿಮ್ಮನ್ನ ಅಮೆರಿಕಾದ ಪ್ರಜೆಯನ್ನಾಗಿ ಮಾಡುವಂತ ಎಲ್ಲ ಒಂದು ಅವಕಾಶಗಳು ಸಹ ನಿಮಗಿತ್ತು. ನೀವು ಈ ಹಂತದಲ್ಲಿ ಭಾರತಕ್ಕೆ ಹೊರಟು ನಿಂತಿದ್ದೀರಲ್ಲ, ಭಾರತ ಅಂತ ಹೇಳಿದ್ರೆ ಏನ್ ಅನ್ನಿಸ್ತದೆ ಅಂತ. ನಾವು 15 ವರ್ಷ ಬೇಡ, ಒಂದು 3 ತಿಂಗಳು 3 ವಾರ 3 ದಿವಸಕ್ಕೆ ಏನಾದ್ರೂ ನಾವು ಟ್ರಿಪ್ ಮಾಡಿ, ಫಾರಿನ್ ಟ್ರಿಪ್ ಮಾಡಿ ಬರಬೇಕಾಗಿದ್ರೆ ಭಾರತವನ್ನ ತೆಗಳುತ್ತೇವೆ, ಹೊರರಾಷ್ಟ್ರವನ್ನ ಹೊಗಳುತ್ತೇವೆ. 4 ವರ್ಷಗಳ ಕಾಲ ಹೆಸರನ್ನು ಪಡೆದುಕೊಂಡಂತಹ ಒಬ್ಬ ವ್ಯಕ್ತಿ ಭೋಗ ಭೂಮಿಯಿಂದ ತ್ಯಾಗ ಭೂಮಿಗೆ ಬರ್ತಾ ಇದ್ದಾರೆ. ಭಾರತ ಅಂತ ಹೇಳಿದ್ರೆ ಏನು ಅಂತ ಕೇಳಬೇಕಾಗಿದೆ, ಆ ವ್ಯಕ್ತಿ ಉತ್ತರವನ್ನ ಕೊಡ್ತಾರೆ, ನಾನು ಭಾರತದಿಂದ ಅಮೆರಿಕಾಗೆ ಬರಬೇಕಾಗಿದ್ರೆ ಭಾರತ ನನ್ನ ದೇಶ, ಭಾರತ ನನ್ನ ತಾಯಿ ಅನ್ನುವಂತಹ ಪ್ರೀತಿ ಇತ್ತು, ಭಕ್ತಿ ಇತ್ತು, ಅತ್ಯಂತ ಶ್ರೇಷ್ಠವಾದಂತಹ ನಂಬಿಕೆ ಅವರ ಮೇಲಿತ್ತು. ಆದ್ರೆ ಭೋಗ ಭೂಮಿಯಾದಂತಹ ಅಮೆರಿಕಾದಿಂದ ನಾನು ಮರಳಿ ಹೋಗ್ತಾ ಇದ್ದೇನಲ್ವಾ, ಭಾರತದ ಮಣ್ಣಿನ ಕಣಕಣವು ಸಹ ಪವಿತ್ರ ಅಂತ ಹೇಳಿ ಅನ್ನಿಸ್ತಾ ಇದೆ ಅನ್ನೋ ಆಲೋಚನೆಯನ್ನ ವಿವೇಕಾನಂದರು ಕೊಡ್ತಾರೆ. ಅಂತಹ ಆಲೋಚನೆಯನ್ನ ನಾವೇನಾದ್ರೂ ಪಡೆಯಲಿಕ್ಕೆ ಸಾಧ್ಯ ಇದೆಯಾ? ವಿವೇಕಾನಂದರ ಆಲೋಚನೆಗಳು, ವಿವೇಕಾನಂದರ ಕಲ್ಪನೆಗಳು ಅಂತ ಹೇಳಿದ್ರೆ ಅದಿಷ್ಟೇ ಅಂತಲ್ಲ. ಸ್ವಾಮಿ ವಿವೇಕಾನಂದರು ಬದುಕಿನ ಪ್ರತಿಯೊಂದು ಹಂತದಲ್ಲಿಯೂ ಸಹ ನಮಗೆ ಅತ್ಯಂತ ಇಷ್ಟ ಆಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಆತ ಯಾವತ್ತೂ ಸಹ ಜನರ ಜೊತೆಗೆ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಿಕೊಂಡು ನಾನೊಬ್ಬ ಶ್ರೇಷ್ಠ ಅನ್ನುವಂತಹ ಆಲೋಚನೆಯನ್ನ ಮಾಡಲಿಲ್ಲ. ಅವರ ಹತ್ತಿರಕ್ಕೆ ಒಬ್ಬ ಚಮ್ಮಾರ ಬರಲಿ, ಒಬ್ಬ ಜಾಡಮಾಲಿ ಬರಲಿ, ಅಥವಾ ಕೋಟಿಗಟ್ಟಲೆ ಹಣ ಇರುವಂತಹ ಧನಿಕನೇ ಬರಲಿ, ಅವರ ಆಲೋಚನೆ ಇದ್ದದ್ದು ಒಂದೇ, ಭಾರತ ಬೆಳಗುವಂತಹದ್ದು ಹಣದಿಂದಲ್ಲ, ಭಾರತ ಬೆಳಗುವಂತಹದ್ದು ಗುಣದಿಂದ. ಭಾರತವನ್ನ ಬೆಳಗಿಸಬೇಕಾದವರು 40+80+ ಆದಂತಹ ಅಣ್ಣಾ ಹಜಾರೆ ಅಲ್ಲ. 80 ವರ್ಷದ ಅಣ್ಣಾ ಹಜಾರೆಗೆ ಭ್ರಷ್ಟಾಚಾರ ಆನಂತರ ಯಾವ ದಿಕ್ಕನ್ನು ಪಡೆದುಕೊಂಡಿತ್ತು ಅದೆಲ್ಲ ರಾಜಕೀಯ. ಆದರೆ 80 ವರ್ಷದ ಅಣ್ಣಾ ಹಜಾರೆಯವರಿಗೆ ಆದರ್ಶಗಳನ್ನು ಅವರು ಕೊಡ್ತಾರೆ ಅಂತಾದ್ರೆ 20-25ರ ಅಂಚಿನಲ್ಲಿರುವಂತಹ ನಮಗೆ ಅವರಿಂದ ಆದರ್ಶವನ್ನು ಪಡೆದುಕೊಂಡು ನಮ್ಮ ಬದುಕನ್ನು ಬೆಳಕಾಗಿಸಲಿಕ್ಕೆ ಸಾಧ್ಯ ಇಲ್ವಾ? ನಿಮ್ಮ ವಯಸ್ಸಿನ ಒಬ್ಬ ಹುಡುಗಿ ಕಲ್ಕತ್ತಾದಲ್ಲಿ ಪ್ರೇರಣೆಯನ್ನು ಪಡಿತಾಳೆ, ಸ್ವಾಮಿ ವಿವೇಕಾನಂದರನ್ನ ಸ್ಫೂರ್ತಿ ಅಂತ ಹೇಳ್ತಾಳೆ. ಕೇವಲ 18-19 ವರ್ಷದ ಒಬ್ಬ ಹುಡುಗಿ ವಿವೇಕಾನಂದರನ್ನ ಸ್ಫೂರ್ತಿ ಅಂತ ಇಟ್ಟುಕೊಂಡು ಭಾರತೀಯ ನಾಯಿಗಳಿಗೆ ಪ್ರವೇಶವಿಲ್ಲ ಅಂತ ಹೇಳಿದಂತಹ ಭಾರತೀಯ ನೆಲದಲ್ಲಿ ಬ್ರಿಟಿಷರ ಯುರೋಪಿಯನ್ ಕ್ಲಬ್ ಒಳಗಡೆ ಹೋಗಿ ಬಾಂಬನ್ನ ಇಟ್ಟುಕೊಂಡು ತಾಯಿ ಭಾರತೀಯ ಸೇವೆಗಾಗಿ ತನ್ನ ಪ್ರಾಣವನ್ನು ಅರ್ಪಿಸಿದಂತಹ ಗೊತ್ತಿದೆಯಾ ಯಾರು ಅಂತ? ಪ್ರೀತಿಲತಾ ವಾಡೆಯಾರ್ ಇವತ್ತಿಗೂ ಸಹ ನನಗೆ ನೆನಪಿದ್ದಾಳೆ ಅಂತಾದ್ರೆ ಅದರ ಹಿಂದಿರುವಂತಹ ಸ್ಫೂರ್ತಿ, ಅದರ ಹಿಂದಿರುವಂತಹ ಇನ್ಸ್ಪಿರೇಷನ್ ಸ್ವಾಮಿ ವಿವೇಕಾನಂದ. ಒಂದು ಎಕ್ಸಾಂಪಲ್ ಫೇಲ್ ಆದ್ರೆ ಹೇಳ್ತೇವೆ, ಅಮ್ಮ ಏನಾದ್ರೂ ಈರುಳ್ಳಿ ಕಟ್ ಮಾಡ್ಬೇಕಾಗಿದ್ರೆ ಚಾಕು ತಾಗಿ ಕೈಯಲ್ಲಾಗಿ ಒಂದಷ್ಟು ರಕ್ತ ಬಂದ್ರೆ ನಾವು ಅಳಿತೇವೆ. ಆಲೋಚನೆ ಮಾಡಿ, ಆರ್ಟಿಫಿಷಿಯಲ್ ಕಾಲುಗಳನ್ನ ಇಟ್ಟುಕೊಂಡು ಯಾವ ಡಾಕ್ಟರ್ ನಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಬ್ಬ ಹುಡುಗಿ ಹೇಳ್ತಾಳೋ, ಆ ಹುಡುಗಿ ನಡೆಯುವುದಿಲ್ಲ, ಓಡ್ತಾಳೆ, ಓಡಿ ಹಾರ್ತಾಳೆ, ಎಲ್ಲಿಯವರೆಗೆ ಹಾರ್ತಾಳೆ ಅಂತ ಹೇಳಿದ್ರೆ ಕಾಲು ಸರಿ ಇದ್ದವನಿಗೆ ಊಹಿಸಲು ಸಾಧ್ಯವಾಗದೇ ಇರುವಂತಹ ಮೌಂಟ್ ಎವರೆಸ್ಟ್ ಶಿಖರವನ್ನ ಏರಿ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಾಡಿಸ್ತಾಳೆ ಅಂತಾದ್ರೆ ಗೊತ್ತಿದೆಯಾ? ಆರುಣಿಮ ಸಿಂಹಳ ಇನ್ಸ್ಪಿರೇಷನ್ ಸ್ವಾಮಿ ವಿವೇಕಾನಂದ. ಭಾರತವನ್ನ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಭಾರತ ಅಂತ ಹೇಳಿದ್ರೆ ಅವರು ಗುಲಾಮರಾಗಿಯೇ ಉಳಿಬೇಕು ಅನ್ನುವಂತಹ ಕಲ್ಪನೆಗಳು ಭಾರತದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಕೇವಲ ಸ್ವಾಮಿ ವಿವೇಕಾನಂದರ ಪುಸ್ತಕದ ಕವರ್ ಪೇಜ್ ಅನ್ನ ನೋಡಿದಂತಹ ಒಬ್ಬ ವ್ಯಕ್ತಿ ಅವರನ್ನ ಓದ್ತಾ 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 ತಾನು ಇವರ ಹಾಗೆ ಆಗಬೇಕು ಅನ್ನುವಂತ ಸನ್ಯಾಸವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಆಲೋಚನೆಯನ್ನ ಮಾಡಿದಂತಹ ಒಬ್ಬ ವ್ಯಕ್ತಿ ಅಮ್ಮನ ಆಶೀರ್ವಾದದಿಂದ ಜೈ ಹಿಂದ್ ಅನ್ನುವಂತಹ ಒಂದು ಘೋಷಣೆಯನ್ನ ಕೂಗಿಕೊಂಡು ದಾರಿ ತಪ್ತಾ ಇದ್ದಂತಹ ಭಾರತೀಯ ಯುವಕರಿಗೆ ದೇಶಕ್ಕಾಗಿ ಜೀವನವನ್ನು ಮಾಡುವುದು ಹೇಗೆ, ದೇಶಕ್ಕಾಗಿ ಬಲಿದಾನ ಮಾಡುವುದು ಹೇಗೆ ಅನ್ನುವಂತಹ ಆಲೋಚನೆಯನ್ನ ಕೊಟ್ಟಂತಹ
ನೇತಾಜಿ ಸುಭಾಷ್ ಚಂದ್ರ ಬೋಸರಿಗೆ ಆದರ್ಶವಾಗಿ ನಿಂತದ್ದು ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದರಲ್ಲಿ ಬಾಲಗಂಗಾಧರ ತಿಲಕ್ ಅವರು ಕೇಳ್ತಾರಂತೆ, ಸ್ವಾಮೀಜಿ ನೀವು ಭಾರತದ ಬಗ್ಗೆ ಮಾತಾಡ್ತೀರಾ, ಧರ್ಮದ ಬಗ್ಗೆ ಮಾತಾಡ್ತೀರಾ, ಸನಾತನತೆಯ ಬಗ್ಗೆ ಮಾತಾಡ್ತೀರಾ, ಭಾರತವನ್ನು ಉಳಿಸಬೇಕು ಅಂತಾದ್ರೆ ಯಾವ ರೀತಿಯಲ್ಲಿ ಪೊಲಿಟಿಕಲ್ ವ್ಯೂಸ್ ಇರಬೇಕು ಅಂತ ಹೇಳ್ಕೊಂಡು ಕೇಳಬೇಕಾಗಿದೆ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಸ್ವಾತಂತ್ರ್ಯ ಯಾರಿಗೆ ಸಿಗಬೇಕು ಅಂತ ಹೇಳಿದ್ರೆ ಉಳಿಸಿಕೊಳ್ಳಲು ಗೊತ್ತಿರುವವರಿಗೆ ಸಿಗಬೇಕು ಅಂತ. ನಿಮ್ಮ ಮನೆಯಲ್ಲಿ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ, ಎಷ್ಟರ ಮಟ್ಟಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಮಗೆ ಆ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳುವಂತಹ ಯೋಗ್ಯತೆ ಇಲ್ಲ. ಒಂದ್ಸತಿ ಸಮಾಜವನ್ನ ನೋಡಿ, ಒಂದು ಸಲ ಸಮಾಜವನ್ನ ನೋಡಿ. 2-3 ದಿವಸಗಳ ಹಿಂದೆ 9th ಸ್ಟ್ಯಾಂಡರ್ಡ್ ಒಬ್ಬ ಹುಡುಗ ಸೆಕ್ಷುವಲ್ ರಿಲೇಶನ್ಶಿಪ್ಗೆ ಚಿಕ್ಕಮ್ಮ ಒಪ್ಪಲಿಲ್ಲ ಅಂತ ಹೇಳ್ಕೊಂಡು ಚಿಕ್ಕಮ್ಮನನ್ನ ಕೊಲೆ ಮಾಡ್ತಾರೆ. ನಮ್ಮ ಹತ್ತಿರದ ಊರುಗಳಲ್ಲಿ 10ನೇ ತರಗತಿಯ ಮಕ್ಕಳು ತಾಯಂದಿರಾಗಿ ಬದಲಾಗ್ತಾ ಇದ್ದಾರೆ. ಒಬ್ಬ 9ನೇ ತರಗತಿಯ ವಿದ್ಯಾರ್ಥಿನಿ ಪ್ರೆಗ್ನೆಂಟ್ ಆಗ್ತಾಳೆ. ಪೊಲೀಸ್ ಎನ್ಕ್ವೈರಿಯಲ್ಲಿ ಪ್ರೆಗ್ನೆನ್ಸಿ ಕಾರಣ ಯಾರು ಅಂತ ಹೇಳಬೇಕಾಗಿದ್ರೆ, ಯಾರ ಹೆಸರು ಅಂತ ಹೇಳಿ ನನ್ನ ಜೊತೆ 6 ಜನ ಇದ್ರು ಅಂತ ಹೇಳಬೇಕಾಗಿದ್ರೆ ಆಲೋಚನೆ ಮಾಡಿ. ಸ್ವಾಮಿ ವಿವೇಕಾನಂದ ಹೇಳಿದ್ರೇನು, ಸೆಲ್ಫ್ಲೆಸ್ ಮೆನ್ ಅಂಡ್ ವಿಮೆನ್ ಅನ್ನ ನೆನಪಡಿ, ಐ ಕ್ಯಾನ್ ಶೇಕ್ ದ ವರ್ಲ್ಡ್. ನಾವೆಲ್ಲಿದ್ದೇವೆ, ನಾವು ಹೇಗಿದ್ದೇವೆ, ಆಲೋಚನೆಯನ್ನು ಮಾಡಬೇಕಾಗಿದೆ. ಸುಮ್ಮನೆ ಥಿಂಕ್ ಮಾಡಿ. ಎಷ್ಟು ಜನಕ್ಕೆ ವಿರಾಟ್ ಕೊಹ್ಲಿ ಗೊತ್ತಿದ್ದಾರೆ? ಯಾರಾದ್ರೂ ಒಬ್ಬ ಗೊತ್ತಿಲ್ಲ ಅಂತ ಹೇಳುವಂತಹ ವ್ಯಕ್ತಿ ಇದ್ದಾನ ಈ ಕೂತವರಲ್ಲಿ? ಧೋನಿಯನ್ನ ಇನ್ಸ್ಪಿರೇಷನ್ ಅಂತ ಹೇಳ್ತೇವೆ. ಯಾರಿಗಾದ್ರೂ ಅಭಿಷೇಕ್ ಬಚ್ಚನ್, ಐಶ್ವರ್ಯ ರೈ ಅಂತ ಹೇಳಬೇಕಾಗಿದೆ ಗೊತ್ತಿಲ್ಲ ಅಂತ ಹೇಳೋರಿದ್ದಾರ? ತಪ್ಪಲ್ಲ. ಮನೋರಂಜಕರು ಟೆನ್ಷನ್ ಆದಾಗ ಮನೋರಂಜನೆಗೆ ನಾವು ನೋಡಬೇಕು. ಅದಕ್ಕೆ ಆಲೋಚನೆ ಮಾಡಿ. ಐಶ್ವರ್ಯ ರೈ ಗೊತ್ತಿಲ್ಲ ಅಂತ ಹೇಳೋರು ನಮ್ಮಲ್ಲಿಲ್ಲ. ಆದರೆ ಇವತ್ತು ನಾವು ತ್ರಿಷಾದ ಇಷ್ಟು ಸುಂದರವಾದಂತಹ ಬಿಲ್ಡಿಂಗ್ ನಲ್ಲಿ ನಿಂತ್ಕೊಂಡು ಪಾಠ ಕೇಳುತ್ತೇವೆ ಅಂತಾದ್ರೆ, ಪಾಠವನ್ನ ನೋಡ್ತೇವೆ ಅಂತಾದ್ರೆ, ನಾನು ಸಾಧನೆಯನ್ನ ಮಾಡ್ತೇನೆ ಅಂತಾದ್ರೆ, ನೀವು ನಿಮ್ಮ ಮನೆಗಳಲ್ಲಿ ಆರಾಮವಾಗಿ ಇದ್ದೀರಿ ಅಂತಾದ್ರೆ, ಅದರ ಹಿಂದುಗಡೆ ಇದ್ದಂತಹ ರೀತಿಯಂತ ವಾಡೆಯ ಗೊತ್ತಿಲ್ಲ ಅಂತ ಹೇಳಿದ್ರೆ ನಮಗ್ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕು. 6 ಬಾಲಿಗೆ 6 ಸಿಕ್ಸರ್ ಹೊಡೆದಂತಹ ಯುವರಾಜ್ ಸಿಂಗ್ ನಮ್ಗೆ ಆದರ್ಶ ಆಗ್ತಾರೆ. ಸ್ವಾಮಿ ವಿವೇಕಾನಂದರಿಂದ ಆದರ್ಶವನ್ನ ಪಡೆದುಕೊಂಡಂತಹ ನೇತಾಜಿ ಸುಭಾಷ್ ಚಂದ್ರ ಬೋಸ್ ನಮ್ಗೆ ಗೊತ್ತಿಲ್ಲ. 25 ವರ್ಷ ಆಗಿದೆ, ನಮ್ಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಗೊತ್ತಿಲ್ಲ. ಆಲೋಚನೆ ಮಾಡಿ, ನಾವೆಲ್ಲಿದ್ದೇವೆ? ಭಗತ್ ಸಿಂಗ್ ಏನೋ ಪುಣ್ಯವಶಾತ್ ನಿಮ್ಮ ಕ್ಲಾಸ್ ರೂಮ್ ಹೊರಗಡೆ ಇರುವಂತಹ ಒಂದಷ್ಟು ಫೋಟೋಗಳ ಮೇಲೆ ಕಣ್ಣನ್ನ ಹಾಯಿಸಿದ್ರೆ ಅಲ್ಲೆದುರುಗಡೆ ಇರುವಂತಹ ಪೃಥ್ವಿರಾಜ್ ಚೌಹಾಣನ ಹಿಸ್ಟ್ರಿ ನಿಮ್ಗೆ ಗೊತ್ತಿರಬಹುದು. ಇಲ್ಲದೆ ಇದ್ದರೆ ಯಾವುದೋ ಕಾಲದಲ್ಲಿ ಆಗಿ ಹೋದಂತಹ ಪೃಥ್ವಿರಾಜ್ ಚೌಹಾಣ್ ನಮಗೆ ಯಾಕೆ ನಾವಿರ್ತೀರ? ವಿವೇಕಾನಂದರು ಬಾಲಗಂಗಾಧರ ತಿಲಕ್ ಅವರಲ್ಲಿ ಹೇಳಿದಂತಹ ಪ್ರಶ್ನೆಯೂ ಅದೇ. ಸ್ವಾತಂತ್ರ್ಯ ಬೇಕು, ಭಾರತ ದಾಸ್ಯದ ಶೃಂಖಲೆಗಳಿಂದ ಮುಕ್ತರಾಗಬೇಕು, ಭಾರತ ದಾಸ್ಯದಿಂದ ಹೊರಗಡೆ ಬರಬೇಕು, ಆದರೆ ಉಳಿಸಿಕೊಳ್ಳುವಂತಹ ಯೋಗ್ಯತೆಯನ್ನು ಹೊಂದಿರುವಂತಹ ಭಾರತೀಯರ ನಿರ್ಮಾಣವನ್ನು ಮಾಡಬೇಕು. ಆ ಕೆಲಸದಾಗ ನಾನು ಮಾಡ್ತೇನೆ ಅಂತ ಇವತ್ತು ರಾಮಕೃಷ್ಣ ಆಶ್ರಮಗಳ ಮೂಲಕ ರಾಮಕೃಷ್ಣ ಆಶ್ರಮಗಳು ಯಾವ ಕೆಲಸವನ್ನ ಮಾಡುತ್ತಾ ಇದೆ ಅಂತ ಹೇಳಿದರೆ ಅದೇ ಚಾರಿತ್ರ್ಯ ನಿರ್ಮಾಣದ ಕೆಲಸ. ಆಲೋಚನೆ ಮಾಡಿ. ಬ್ರಿಟಿಷ್ ಕಾಲದಲ್ಲಿ ಕಟ್ಟಿದಂತಹ ಅದೆಷ್ಟೋ ಸೇತುವೆಗಳು ಇವತ್ತಿಗೂ ಸಹ ಗಟ್ಟಿಮುಟ್ಟಾಗಿದೆ. 20-30 ಅಲ್ಲ, 300 ವರ್ಷಗಳ ನಂತರವೂ ಸಹ ಬಹುಶಃ ಅದಕ್ಕೆ ಯಾವ ರೀತಿಯ ಪ್ಲಾಸ್ಟರಿಂಗ್ ಕೂಡ ಬೇಕು ಅಂತಿಲ್ಲ. 10 ವರ್ಷದ ಹಿಂದೆ ಸಿವಿಲ್ ಇಂಜಿನಿಯರಿಂಗ್ ಮಾಡಿದಂತಹ ಓಪನ್ ಇಂಜಿನಿಯರಿಂಗ್ ಕಟ್ಟಿದಂತಹ ಒಂದು ಬ್ರಿಡ್ಜ್, ಬೆಂಗಳೂರಿನ ಫ್ಲೈಓವರ್ಗಳು ಒಂದು ಮಳೆಗೆ ಲೀಕ್ ಆಗಿ ಬೀಳುತ್ತಾ ಇದೆ ಅಂತಾದ್ರೆ ಆಲೋಚನೆ ಮಾಡಿ. ಸ್ವಾತಂತ್ರ್ಯಕ್ಕೆ ನಾವು ನಿಜವಾಗಿಯೂ ಸಹ ಅರ್ಹರಾಗಿದ್ದೇವೆ. ನಮಗಾಗಿ ಎಲ್ಲವನ್ನ ಕೊಡುವಂತಹ ಅಪ್ಪ ಅಮ್ಮನಿಗೆ ನನಗೆಲ್ಲ ಗೊತ್ತಿದೆ, ನನ್ನ ಕೇಳಿ ನೀನ್ ಯಾರು ಅಂತ ಹೇಳುವಂತಹ ಪ್ರಶ್ನೆಯನ್ನ ಮಾಡುವಂತಹ ಪರಿಸ್ಥಿತಿಗೆ ನಾವು ತಲುಪಿದ್ದೇವೆ ಅಂತಾದ್ರೆ ನಮ್ಮ ಚಾರಿತ್ರ್ಯ, ನಮ್ಮ ಕ್ಯಾರೆಕ್ಟರ್ನ ಲೆವೆಲ್ ಅದು ಎಷ್ಟು ಕೆಳಗಡೆ ಇಳಿದಿದೆ ಅನ್ನುವಂತಹ ಆಲೋಚನೆಯನ್ನ ನಾವು ಮಾಡಬೇಕಲ್ವಾ? ನಾವು ಸದೃಢರಾಗಬೇಕು ಅಂತಾದ್ರೆ, ಆತ್ಮನಿರ್ಭರವಾದಂತಹ ಭಾರತವನ್ನ ಕಟ್ಟಬೇಕು ಅಂತಾದ್ರೆ ಸೇವೆಯನ್ನ ಮಾಡಬೇಕು. ಯಾಕೆ? ಆತ್ಮತೃಪ್ತಿಗಾಗಿ, ನಾಟ್ ಫಾರ್ ದ ಸೇಕ್ ಆಫ್ ಸೆಲ್ಫ್. NSS ನಲ್ಲಿ ಕೆಲಸವನ್ನ ಮಾಡಬೇಕು. ಯಾಕೆ? ನಾಳೆ ದಿವಸ ಹೈಯರ್ ಸ್ಟಡೀಸ್ಗೆ ನಮ್ಮ ಯೂನಿವರ್ಸಿಟಿಯವರು NSS ಗೆ ವಾಲಂಟಿಯರ್ ಆಗಿದ್ದಾರೆ ಅಥವಾ ಅವರು ಏನಾದರೂ
ಸುಂದರವಾಗಿರಬೇಕು ಅನ್ನುವಂತಹ ಉದ್ದೇಶದಿಂದ ಕಸರನ್ನ ಹಿಕ್ಕುವಂತಹ ಸೇವೆಯನ್ನ ಮಾಡಿ, ಅದುವೇ ಸ್ವಾಮಿ ವಿವೇಕಾನಂದರ ಕೆಲಸ. ಯಾವುದೇ ಸಮಸ್ಯೆಗಳು ಬರಬೇಕಾಗಿದ್ರೆ ಸಿ ಅನ್ನುವಂತಹ ದೊಡ್ಡದೇನಾದ್ರೂ ನಿಮ್ಮ ಮುಂದೆ ಇದೆ ಅಂತಾದ್ರೆ, CS ಅನ್ನುವಂತಹ ದೊಡ್ಡ ಆಲೋಚನೆಗಳು ನಿಮ್ಮ ಮುಂದೆ ಇದೆ ಅಂತಾದ್ರೆ, don't question yourself that can I do it? It is impossible. Always we think like this, right? ಏನೋ ಒಂದು ಪ್ರಾಬ್ಲಮ್ ಬಂತು, ಏನೋ ಒಂದು ಎಕ್ಸಾಮ್ ಬಂತು ಅಂತಾದ್ರೆ, ಅಥವಾ ಸಡನ್ ಆಗಿ ನೀವೊಂದು MC ಮಾಡಬೇಕು ಅಂತಾದ್ರೆ, ಒಂದು ಹಾಡು ಹೇಳಬೇಕು ಅಂತಾದ್ರೆ, ಯಾರೋ ಒಬ್ಬ ಗೆಸ್ಟ್ ಅನ್ನ ವೆಲ್ಕಮ್ ಮಾಡಬೇಕು ಅಂತಾದ್ರೆ ಆಲೋಚನೆ ಮಾಡ್ತೇವೆ, can I do it? Is it possible? But students always think, not like can I, always think and always say yes I can. ಆಲೋಚನೆಯನ್ನು ಮಾಡಬೇಡಿ ಇದರಿಂದ ಸಾಧ್ಯ ಆಗ್ತದೋ ಇಲ್ಲವೋ ಅಂತ. ಆಲೋಚನೆಯನ್ನು ಮಾಡಬೇಕಾದದ್ದು ಏನು ಅಂತ ಹೇಳಿದ್ರೆ, ಎಸ್ ಇದನ್ನ ನಾನು ಮಾಡದೆ ಹೋದರೆ ಇನ್ಯಾರಿಗೆ ಮಾಡ್ಲಿಕ್ಕೆ ಸಾಧ್ಯ? ಇನ್ ಕೇಸ್ ಅವರಿಂದ ಅದು ಸಾಧ್ಯ ಇದೆ ಅಂತಾದ್ರೆ ನನ್ನಿಂದ ಯಾಕೆ ಸಾಧ್ಯ ಇಲ್ಲ? ಈ ಆಲೋಚನೆಗೆ ಸ್ವಾಮಿ ವಿವೇಕಾನಂದರು ನಮಗೆ ಆದರ್ಶ ಆಗಲಿ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಪುರುಷ ಸಿಂಹರು ಬೇಕು ಅಂತ. ಎಂತಹ ಪುರುಷ ಸಿಂಹರು ಅಂತ ಹೇಳಿದ್ರೆ, ನಾವು ಕನ್ನಡಿ ಮುಂದೆ ನಿಂತ್ಕೊಳ್ತೇವೆ, ಸರ್ ಕೇಳಿದ ಹಾಗೆ ಇವತ್ತು ನಾನು ಏನ್ ಮಾಡಿದ್ದೇನೆ, ನಾನು ಯಾರು ಅನ್ನುವಂತಹ ಪ್ರಶ್ನೆಯನ್ನ ಹಾಕ್ಲಿಕ್ಕಲ್ಲ. ಬೆಳಗ್ಗೆ ಬರಬೇಕಾಗಿದ್ರೆ ಫೇರ್ನೆಸ್ ಕ್ರೀಮ್ ಅನ್ನ ಹಚ್ತೇವೆ, ಎಲ್ಲಾದ್ರೂ ಕ್ರೀಮ್ ಎಕ್ಸ್ಟ್ರಾ ಆಗಿ ಅಂಟಿದ್ದು ಅಲ್ಲಲ್ಲಿ ಇದೆಯಾ ಅಂತ ನೋಡ್ಲಿಕ್ಕೆ ನಾವು ಕನ್ನಡಿ ಮುಂದೆ ನಿಲ್ತೇವೆ. ಹೇರ್ ಸ್ಟೈಲ್ ಚಂದ ಉಂಟಾ ಇಲ್ವಾ ಅಂತ ನೋಡ್ಲಿಕ್ಕೆ ನಾವು ಕನ್ನಡಿ ಮುಂದೆ ನಿಲ್ತೇವೆ. ವಿದ್ಯಾರ್ಥಿಗಳೇ, ಯಾವಾಗ ನಮ್ಮನ್ನ ನಾವು ಪ್ರಶ್ನಿಸಿಕೊಂಡು ಸಾಧನೆಯ ಶಿಖರವನ್ನ ಏರಬೇಕು ಅನ್ನುವಂತಹ ಆಲೋಚನೆಯನ್ನ ಮಾಡ್ತೇವೆಯೋ, ನಿಮ್ಮನ್ನು ಹಿಡಿಯುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ನಾವು ಯಾವ ರೀತಿಯಲ್ಲಿ ಬೆಳಿಬೇಕು ಅಂತ ಹೇಳಿದ್ರೆ, ಬೆಳೆಯುವ ರೀತಿಗೆ ಆಕಾಶದೆತ್ತರಕ್ಕೆ ನಾವು ಬೆಳಿಬೇಕು. ಆದರೆ ಸ್ಕೈ ಶುಡ್ ನಾಟ್ ಬಿ ದ ಲಿಮಿಟ್. ನಮ್ಮ ರೆಕ್ಕೆಗಳನ್ನ ಚಾಚಬೇಕು, ನಮ್ಮ ಎತ್ತರಕ್ಕೆ ಚಾಚಬೇಕು, ಆದರೆ ಬೇರುಗಳನ್ನ ಭಾರತದಲ್ಲಿಯೇ ನೆಡಬೇಕು. ನಮ್ಮ ಮನೆಗಳಲ್ಲಿಯೇ ನಾವು ಆಳಕ್ಕೆ ಅದನ್ನು ಬೇರೂರಿಸ್ತೇವೆ ಅಂತಾದ್ರೆ, ಸ್ವಾಮಿ ವಿವೇಕಾನಂದರ ಆದರ್ಶದ ಮೂಲಕ, ಆ ದಿವ್ಯ ಬೆಳಕಿನ ಮೂಲಕ ನಮ್ಮ ಭವಿತವ್ಯವನ್ನ ಕಟ್ಟಿಕೊಡ್ಲಿಕ್ಕೆ ನಮ್ಮಿಂದ ಸಾಧ್ಯ ಇದೆ. ಅಂತಹ ಒಂದು ಸಾಧನೆಯ ಶಿಖರವನ್ನ ಏರುವುದಕ್ಕೆ ಸ್ವಾಮಿ ವಿವೇಕಾನಂದರು ನಮಗೆಲ್ಲರಿಗೂ ಕೂಡ ಒಂದು ಸ್ಫೂರ್ತಿಯಾಗಲಿ. ನೀವೊಬ್ಬ ಒಳ್ಳೆಯ ವಿದ್ಯಾರ್ಥಿ, ಇನ್ನೂ ಒಳ್ಳೆಯ ವಿದ್ಯಾರ್ಥಿ ಆಗಬೇಕು ಅಂತಾದ್ರೆ ಸ್ವಾಮಿ ವಿವೇಕಾನಂದರನ್ನ ನಿಮ್ಮ ಬದುಕಿಗೆ ಕರೆದುಕೊಂಡು ಬನ್ನಿ. ನೀವೊಬ್ಬ CA ಆಗ್ತೀರಿ ಅಂತಾದ್ರೆ, ದ ಬೆಸ್ಟ್ CA ಆಗಬೇಕು ಅಂತಾದ್ರೆ ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನ ಪಾಲಿಸಿ, ಆ ದಿವ್ಯ ಚೇತನದ ಆಶೀರ್ವಾದ ಮತ್ತು ಆ ಚೇತನವನ್ನು ನೀಡಿ ಹೋದಂತಹ ದಾರಿಯ ದೀಪದಲ್ಲಿ ಬೆಳಕನ್ನು ನಾವು ಕಂಡುಕೊಂಡು ನಮ್ಮ ಬದುಕನ್ನು ಬೆಳಗಾಗಿಸ್ತೇವೆ ಅಂತಾದರೆ ನಮ್ಮ ಸಾಧನೆಯ ಶಿಖರವನ್ನ ನಾವು ಏರಲಿಕ್ಕೆ ಸಾಧ್ಯ ಇದ್ದೇ ಇದೆ. ಸೊ ನಿಮ್ಮ ಆದರ್ಶ ಯಾರು ಅಂತ ಕೇಳಬೇಕಾಗಿದ್ರೆ, ನೀವು XYZ ಅವರ್ ಇವರು ಅನ್ನುವುದನ್ನ ತೋರಿಸುವುದರ ಬದಲು ಎಸ್ ಮೈ ಹೀರೋ ಮೈಸೆಲ್ಫ್ ಅನ್ನುವಂತಹ ಉತ್ತರವನ್ನು ನೀವು ಯಾವಾಗ ಕೊಡ್ತೀರಾ, ಆಗ ನೀವು ಸಾಧನೆಯ ಶಿಖರವನ್ನ ಏರಿದ್ದೀರಿ ಅಂತೇಳಿ ಅರ್ಥ. ಅಂತಹ ಸಾಧನೆಯ ಶಿಖರವನ್ನ ನೀವು ಏರಿ ಅನ್ನುವಂತಹ ಒಂದು